ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನದ ಮುಂದಿನ ಭಾಗ. ವಿಕ್ರಮ್ ಪತ್ರ ಬರೆದು ಡೈವರ್ಸನ್ನು ಕೇಳಿರೋದು, ಆ ಭಾಗವನ್ನು ನೋಡಿದ್ವಿ. ಅದರಿಂದ ತುಂಬ ಖಿನ್ನತೆಗೆ ಒಳಗಾಗ್ತಾಳೆ ಮಧುಮಿತಾ. ಅಧ್ಯಾಯ 21. ತಾನು ಎಲ್ಲರ ಮೇಲೂ ರೇಗುತ್ತಿದ್ದೇನೆ, ಒಬ್ಬೊಬ್ಬರಾಗಿ ಎಲ್ಲರನ್ನೂ ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಅರಿವು ಮೋಹನ್ ಲಾಲ್ನಿಗೂ ಬರುತ್ತಿತ್ತು. ಭೂಪಾಲಿಯನ್ನು ಹೊಡೆದದ್ದು, ಹೊಡೆಸಿಕೊಂಡ ಸಿಟ್ಟಿನಲ್ಲಿ ಅವಳ ಪರಾಂಜಪೆಗೆ ಹೇಳಿಕೆ ಕೊಡಲು ಹೋದದ್ದು, ಅನಂತರ ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮಾಯಾಚನೆಗೆ ಬಂದಾಗ, ರಂಡೆ ಮಾಡೋದು ಮಾಡಿ ಈಗ ನನ್ನ ಪರ ನಿಲ್ತೀಯಂತೀಯ, ನನ್ನ ಫ್ಲ್ಯಾಟಿಗೆ ಬಂದರೆ ನಿನಗೆ ಹಳೆ ಜೂತದಿಂದ ಹೊಡಿತೀನಿ ಅಂತದ್ದರ ನೆನಪು ಮತ್ತೆ ಮತ್ತೆ ಬರತೊಡಗಿತು. ಈ ವಯಸ್ಸಿನಲ್ಲಿ ಬಂದು 4 ವರ್ಷ ಕಲಿತ ತಕ್ಷಣ ಅವಳಿಗೆ ಭಾರತೀಯ ಸಂಗೀತ ಕರಗತವಾಗುವುದು ಸಾಧ್ಯವಿಲ್ಲ ಅನ್ನುವ ತಾಳ್ಮೆ ನನಗೇಕೆ ಬರಲಿಲ್ಲ ಎಂಬ ಖೇದ ಹುಟ್ಟಿತು. ಹುಡುಗಿ ನನ್ನ ಮೇಲಿನ ಭರವಸೆಯಿಂದ ಬಂದಳು. ಬಂದದ್ದಕ್ಕೂ ಸಾಧ್ಯವಾದಷ್ಟು ಕಲಿತಳು. ಸ್ವದೇಶಕ್ಕೆ ಹಿಂದಿರುಗುವ ಮೊದಲು ಈ ಊರಿನಲ್ಲಿ ಒಂದು ಕಚೇರಿ ಏರ್ಪಡಿಸಿ ಬೀಳ್ಕೊಡುಗೆ ಮಾಡಿ ಕಳಿಸಿದರೆ ಅವಳಿಗೂ ಒಂದು ಹಿತ ಎಂಬ ಆಲೋಚನೆ ಬಂತು. ಯಾವುದಾದರೂ ಒಂದು ಸಂಗೀತ ಸಭೆಗೆ ಹೇಳಿ. ಯಾವ ಸಭೆಗೆ ಹೇಳುವುದು? 3 ಸಭೆಗಳನ್ನು ಸಂಪರ್ಕಿಸಿದ. ಎಲ್ಲರೂ ಆಗಲಿ ಆಗಲಿ ಎಂದರು. ಯಾರು ಸರಿಯಾಗಿ ನಿರ್ಧರಿಸಿ ಫೋನ್ ಮಾಡಲಿಲ್ಲ. ಸಾಂತಾಕ್ರೂಸ್ ಸಂಗೀತ ಮಂಡಳಿಯ ಕಾರ್ಯದರ್ಶಿ ವಾಂಗೆಡೆಗೆ 3ನೇ ಸಲ ಫೋನ್ ಮಾಡಿದಾಗ ಅವನು, ಪಂಡಿತ್ಜಿ, ನಿಮ್ಮ ಹತ್ತಿರ ಯಾಕೆ ಮುಚ್ಚುಮರೆ? ಅವಳ ಬಾನಗಡಿ ಇತ್ತೀಚೆಗಷ್ಟೇ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಎಷ್ಟೋ ವಾಚಕರ ಪತ್ರಗಳು ಪ್ರಕಟವಾಗಿವೆ. ಅವಳ ಕಚೇರಿ ಗುರುಗಳಾದ ನಿಮ್ಮ ಆಶೀರ್ವಚನ ಏರ್ಪಡಿಸಿದರೆ ಮಂಡಳಿಯ ಸದಸ್ಯರಿಗೂ ಇಷ್ಟವಾಗೋದಿಲ್ಲ. ಇಡೀ ಕಾರ್ಯಕ್ರಮವನ್ನು ಪತ್ರಿಕೆಗಳು ಗೇಲಿ ಮಾಡಬಹುದು ಎಂದ. ದಡ್ಡ ಹುಡುಗಿ. ಎಷ್ಟೇ ಕೋಪ ಬಂದರೂ ಗುರುವಿನ ವಿರುದ್ಧ ಹೀಗೆ ಸಾರ್ವಜನಿಕವಾಗಿ ಮಾತನಾಡಬಾರದನ್ನುವ ಭಕ್ತಿ ಇಲ್ಲ. ಎಷ್ಟಾದರೂ ಭಾರತೀಯಳಲ್ಲ ಎಂಬ ಅನುತಾಪ ಹುಟ್ಟಿತು. ಈ ಸಭೆಗಳೇ ಬೇಡ, 10-20 ಸಾವಿರ ಖರ್ಚು ಮಾಡಿ ತಾನೇ ಒಂದು ಕಾರ್ಯಕ್ರಮ ಏರ್ಪಡಿಸಿದರೆ ಹೇಗೆ ಎಂಬ ಆಲೋಚನೆ ಬಂತು. ಪತ್ರಿಕೆಯವರು ಗೇಲಿ ಮಾಡಲಿ, ಅದೇ ಸಭೆಯಲ್ಲಿ ನಾನು ಭಾಷಣ ಮಾಡಿ, ಹೌದು, ನಾನು ಹೊಡೆದದ್ದು ನಿಜ, ಸರಿಯಾಗಿ ಪಾಠ ಒಪ್ಪಿಸದಿದ್ದರೆ ಒಂದು ಪೆಟ್ಟು ಹಾಕುವ ಹಕ್ಕು ಕಷ್ಟಪಟ್ಟು ವಿದ್ಯೆ ಕಲಿಸುವ ಗುರುವಿಗಿಲ್ಲವೇನು? ಕೋಪದಲ್ಲಿ ಹುಡುಗಿ ಪತ್ರಿಕೆಗೆ ಆಫೀಸಿಗೆ ಓಡಿ ಕೋಪ ಇಳಿದ ಮೇಲೆ ಇದನ್ನು ಪ್ರಕಟಿಸಬೇಡಿ ಅಂದರು. ಅದನ್ನೇ ದೊಡ್ಡ ಗಲಾಟೆ ಮಾಡೋ ಪತ್ರಿಕೆಯವರ ಯೋಗ್ಯತೆಯನ್ನು ಜನಗಳೇ ಅಳೆಯಬೇಕು. ಪತ್ರಿಕೆಯಲ್ಲಿ ನೌಕರಿ ಮಾಡಿಕೊಂಡಿದ್ದು ಅದನ್ನು ಕ್ಯಾಸೆಟ್ ಬಿಸಿನೆಸ್ಸಿಗೆ ಬಳಸ್ಕೋತಿರೋ ಪರಾಂಜಪಿಯ ತನ್ನ ವಿರುದ್ಧ ತಿರುಗಿಸಿದ ಬಿಸಿನೆಸ್ಸಿನ ಕಾರಣವನ್ನು ಅಲ್ಲಿಯೇ ಹೇಳಿ ಬಾನಗಡಿಯನ್ನು ಅವನ ಮೇಲೆ ತಿರುಗಿಸಬೇಕೆಂಬ ದಾರಿ ಹೊಳೆಯಿತು. ಇದೇ ಸರಿ ಎಂದುಕೊಂಡ. ಕಚೇರಿಯಲ್ಲಿ ಹಾಡುವ ಮೊದಲು ಅವಳು ರಾಜಾರಾಮನ ಜೊತೆ, ಪ್ರಭುವಿನ ಜೊತೆ 2 ವಾರ ಅಭ್ಯಾಸ ಮಾಡಿಕೊಳ್ಳಲಿ. ಹಾಲ್ ಬುಕ್ ಮಾಡುವ ಮೊದಲು ಅವಳನ್ನೊಮ್ಮೆ ಕೇಳಬೇಕೆಂದು ಫೋನ್ ಮಾಡಿದ. 1 ತಿಂಗಳಿಂದ ಯಾಕೆ ಫೋನ್ ಮಾಡಲಿಲ್ಲ ಮೊದಲು ಕೇಳಿದ. ನನ್ನ ಫ್ಲ್ಯಾಟಿಗೆ ಬಂದರೆ ಹಳೆ ಜೂತಾದಿಂದ ಹೊಡಿತೀನಿ ಅಂದಮೇಲೆ ಹ್ಯಾಗ್ ಮಾಡಲಿ? ಅಂದರೇನಾಯಿತು? ಆ ಮಾತಿಗೆ ಯಾಕೆ ಬೆಲೆ ಕೊಡಬೇಕು? ನೀನು ಶಿಷ್ಯ ಅಲ್ಲವೇನು? ಗುರೂಜಿ, ಒಂದು ಮಾತು ಹೇಳೋದು, ಅದರ ವಿರುದ್ಧ ವರ್ತಿಸಬೇಕು ಅಂತ ನಿರೀಕ್ಷಿಸೋದು, ಏನಿವೆಲ್ಲ ನನಗೆ ಅರ್ಥವಾಗೋದಿಲ್ಲ. ಗುರು ಏನಂದರೂ ಬರಬೇಕು. ಭಾರತೀಯಳಾಗಿದ್ದರೆ ನಿನಗೆ ಅರ್ಥವಾಗ್ತಿತ್ತು. ಹೋಗಲಿ, ನಿನ್ನ ಬೀಳ್ಕೊಡುಗೆಗೆ ಒಂದು ಕಚೇರಿ ಏರ್ಪಡಿಸ್ತಿದ್ದೀನಿ. ನಿನ್ನದೇ 2 ತಾಸಿನ ಕಚೇರಿ. ಗುರುವಾಗಿ ನಾನೊಂದು ಭಾಷಣ ಮಾಡ್ತೀನಿ. ಗುರುದಕ್ಷಿಣೆ ಅಂತ ನೀನೊಂದು ನನಗೆ ದೋತ್ರ, ಒಂದು ಜುಬ್ಬ ಕೊಟ್ಟು ನಮಸ್ಕಾರ ಮಾಡು. ನಾನು ನಿನಗೊಂದು ತಂಬೂರಿ ಕೊಟ್ಟು ಆಶೀರ್ವಾದ ಮಾಡ್ತೀನಿ. ಕಚೇರಿಗೆ ಮೊದಲು 2 ವಾರ ಟಿಪ್ನಿಸ್ ಮತ್ತು ಪ್ರಭುಗಳ ಜೊತೆ ಕೂರಿಸಿ ನಿನಗೆ 3 ರಾಗಗಳ ವಿಶೇಷ ತರಬೇತಿ ಕೊಡ್ತೀನಿ. ಹೌದಾ ಗುರುಜಿ, ನೀವೆಷ್ಟು ಒಳ್ಳೆಯವರು. ನಿಮ್ಮ ಕೋಪವು ಪ್ರೀತಿಯ ಸಂಚಾರಿ ಭಾವ ಅಂತ ನಾನು ಅರ್ಥ ಮಾಡಿಕೊಳ್ಳಿಲ್ಲ ಎಂದು ಅವಳು ಮೌನಿಯಾದಳು. 1 ನಿಮಿಷ 2 ನಿಮಿಷ ಕಾದರೂ ಮಾತಿಲ್ಲ. ಯಾಕೆ ಸುಮ್ಮನಾದೆ? ಅವಳು ಕೇಳಿದಾಗ ಬಿಕ್ಕಿ ಬಿಕ್ಕಿ ಅಳುವ ಸದ್ದು ಕೇಳಿತು. ಏಯ್ ಹುಡುಗಿ, ಅಳಬೇಡ, ನಾನು ಈಗಲೇ ನಿನ್ನ ಫ್ಲ್ಯಾಟಿಗೆ ಬರ್ತೀನಿ ಎಂದು ಫೋನ್ ಕೆಳಗಿಟ್ಟು ಬಾಗಿಲೆಳೆದುಕೊಂಡು ಲಿಫ್ಟಿನಿಂದ ಇಳಿದು ಹತ್ತಿರ ಸಿಕ್ಕಿದ ಆಟೋ ಹತ್ತಿ ಅವಳ ಫ್ಲ್ಯಾಟನ್ನು ಹೊಕ್ಕ. ಇಬ್ಬರು ಪರಸ್ಪರ ತೊಳತಕ್ಕೆಯಲ್ಲಿ ಬಿದ್ದರು. ಇಬ್ಬರಿಗೂ ಇನ್ನಿಲ್ಲದ ಪ್ರೀತಿ ಉಕ್ಕಿ ಬಂತು. ಬಾಯಿಯಲ್ಲಿ ಮಾತನಾಡದೆಯೇ, ಕಣ್ಣುಗಳಲ್ಲಿ ಸೂಚಿಸದೆಯೇ ಜೊತೆಯಲ್ಲಿ ಶಯನದ ಕೋಣೆಯನ್ನು ಹೊಕ್ಕರು. ಗುರೂಜಿ ಎಂದು ಅವಳು ಅಳತೊಡಗಿದಳು. ಅವನ ಕಣ್ಣುಗಳು ತುಂಬಿಕೊಂಡವು. 2 ಆವೇಗಗಳು ಕುದಿದು ಬೆರೆತು ಶಾಂತವಾದ ಮೇಲೆ ಅವಳು ಹೇಳಿದಳು, ಗುರೂಜಿ, ಪತ್ರಿಕೆಯವರು ನನಗೆ ಮಾಡಿರುವ ಹಾನಿ ಯಾವ ಮಟ್ಟದ್ದು ಗೊತ್ತೇ? ನನಗೆ ಪ್ರತಿ ತಿಂಗಳು ಶಿಷ್ಯವೇತನ ವಿತರಣೆ ಮಾಡ್ತಿದ್ರಲ್ಲ ಅಮೇರಿಕನ್ ಕಾನ್ಸುಲೇಟಿನವರು, ಅವರು ಪತ್ರಿಕೆಯ ಹಗರಣವನ್ನೆಲ್ಲ ಓದಿದ್ದಾರೆ. ಈ ದೇಶದ ಪ್ರತಿಯೊಂದು ಭಾಷೆಯ ಪತ್ರಿಕೆಯನ್ನು ಓದಿ ಅಮೇರಿಕೆಗೆ ಅದರ ವ್ಯವಹಾರಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿಕೊಡುವ ಸಿಬ್ಬಂದಿ ಕಾನ್ಸುಲೇಟ್ನಲ್ಲಿರುತ್ತೆ. ಮರಾಠಿ, ಹಿಂದಿ, ಇಂಗ್ಲಿಷ್ 3 ಪತ್ರಿಕೆಗಳಲ್ಲೂ ಪ್ರಕಟವಾದ ನನ್ನ ಹಗರಣ ವಿವರವೆಲ್ಲ ಅವರಿಗೆ ಗೊತ್ತಿದೆ. ಕಾನ್ಸುಲೇಟಿನ ಸಾಂಸ್ಕೃತಿಕ ಅಧಿಕಾರಿಣಿ ಎಲಿನಾರಾ ಗಿಲ್ಡ್ ನನಗೆ ಫೋನ್ ಮಾಡಿ ಆಫೀಸಿಗೆ ಕರೆಸಿದ್ದಳು. ಇವೆಲ್ಲದಕ್ಕೂ ಸಮಜಾಯಿಷಿ ಕೊಡು ಅಂದಳು. ನಾನು ಇರುವ ವಿಷಯ ತಿಳಿಸಿದೆ. ನಿನ್ನ ಗುರುವಿನ ಕೈಯಲ್ಲಿ ನಾನು ಈ ಮಾಹಿತಿ ಕೇಳಬಹುದೇ ಅಂದಳು. ನಾನು ಸಿಟ್ಟಿನಲ್ಲಿ ಪೇಪರ್ ಆಫೀಸ್ಗೆ ಹೋದದ್ರಿಂದ ಅವರು ಕೋಪಗೊಂಡಿದ್ದಾರೆ. ನೀವು ಕೇಳಿದರೆ ಅವರು ಸಿಟ್ಟಿನ ಉತ್ತರವನ್ನೇ ಕೊಡಬಹುದು ಅಂದೆ. ಆ ಹೆಂಗಸಿಗೆ ಕಲೆ ಸಂಗೀತ ಅಂದರೆ ತಿಳಿಯುತ್ತೆಯೋ? ಚೆನ್ನಾಗಿ ತಿಳಿಯುತ್ತೆ. ಹಾಗಾದರೆ ನಿನ್ನ ಕಚೇರಿಗೆ ಅವಳನ್ನೇ ಮುಖ್ಯ ಅತಿಥಿಯಾಗಿ ಆಮಂತ್ರಿಸ್ತೀನಿ. ನಿನ್ನ ಕಚೇರಿ ಕೇಳಿದರೆ ಅವಳಿಗೆ ಬೇಕಾದ ಎಲ್ಲ ಉತ್ತರವೂ ಸಿಕ್ಕುತ್ತೆ ಅಲ್ವೇ?
ಗುರುಜಿ ನೀವೆಷ್ಟು ಕರುಣಾಳು ಎಂದು ಅವಳು ಭಾವ ತುಂಬಿ ತಬ್ಬಿಮುದ್ದಿಸಿದಳು. ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು. ಇತ್ತೀಚೆಗೆ ತಾನೇ ಪಂಡಿತ್ ಮೋಹನ್ಲಾಲ್ ಮತ್ತು ಲಾರೆನ್ಸ್ ಪಿತಾ ಹಗರಣವು ಪತ್ರಿಕೆಯಲ್ಲಿ ಬಂದಿದ್ದು, ಈಗ ಅವಳಿಗೆ ಬೀಳ್ಕೊಡುಗೆಯ ಆಶೀರ್ವಚನವನ್ನು ಅದೇ ಗುರುಗಳು ಹೇಳುವುದನ್ನು ಕೇಳುವ ಮತ್ತು ಅಮೆರಿಕದಿಂದ ಬಂದು 4 ವರ್ಷ ಏನು ಕಲಿತಿದ್ದಾಳೆ, ಎಷ್ಟು ಕಲಿತಿದ್ದಾಳೆ ಎಂದು ಖುದ್ದು ಕೇಳುವ ಕುತೂಹಲದಿಂದ ಸಭಾಂಗಣ ಭರ್ತಿಯಾಗಿ ಬಾಗಿಲಿಂದ ಹೊರಗೂ ಜನ ಘೆರಾಯಿಸಿತ್ತು. ಇದಕ್ಕಿಂತ ದೊಡ್ಡ ಸಭಾಂಗಣವನ್ನು ಗೊತ್ತು ಮಾಡಬೇಕಿತ್ತು ಎಂದು ಮೋಹನ್ಲಾಲ್ನೇ ಅಂದುಕೊಂಡ. ತನ್ನ ಭಾಷಣದಲ್ಲಿ ಪರಾಂಜಪೆಯ ಹೆಸರು ಹೇಳಲಿಲ್ಲ. ಆದರೆ ತನ್ನ ಹೆಂಡತಿಯ ಹೆಸರಿನಲ್ಲಿ ಕ್ಯಾಸೆಟ್ ಬಿಸಿನೆಸ್ ಮಾಡುವ ಒಬ್ಬ ಪತ್ರಕರ್ತನು ತನ್ನ ಓಂಕಾರದ ಕ್ಯಾಸೆಟನ್ನು 25,000ಕ್ಕೆ ಹೊಡೆದುಕೊಳ್ಳಲು ಪ್ರಯತ್ನಿಸಿದ್ದು, ಗ್ಲೋಬ್ ಕಂಪನಿಯವರು ಕೊಡಲೊಪ್ಪಿಸಿದ 15 ಲಕ್ಷಕ್ಕೆ ಕಲ್ಲು ಹಾಕಿದ್ದರಿಂದ ಹಿಡಿದು ತನ್ನ ಮೇಲೆ ಪೀತ ಸುದ್ದಿಗಳನ್ನು ಸೃಷ್ಟಿಸಿ ಹರಡಿದುದನ್ನೆಲ್ಲ ಜ್ಞಾಪಿಸಿದ. ಈಗ ಈ ಶಿಷ್ಯ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲವೆಂದು ನಾನು ಹೊಡೆದಿದ್ದು ನಿಜ. ಅವಳು ಕೋಪದಲ್ಲಿ ಆ ಪತ್ರಕರ್ತನಿಗೆ ದೂರು ಹೇಳಿದ್ದು ನಿಜ. ಅನಂತರ ಕೋಪ ಇಳಿದ ತಕ್ಷಣ ಇದನ್ನು ಪ್ರಕಟಿಸಬಾರದೆಂದು ಕೇಳಿಕೊಂಡರೂ ಸುಳ್ಳು ಬಣ್ಣಗಳನ್ನು ಕಟ್ಟಿ ಪ್ರಕಟಿಸಿ ಬೇರೆ ಪತ್ರಿಕೆಗಳಲ್ಲೂ ಕತೆ ಹುಟ್ಟಿಸಿ ಹಾಕಿ ಸುಳ್ಳು ಹೆಸರಿನ ವಾಚಕ ಪತ್ರಗಳನ್ನು ಮುದ್ರಿಸುವ ಲೋಫರ್ ಕೆಲಸ ಮಾಡಿದ್ದಾನೆ. ಈಗ ಹಾಡುವ ಈ ಹುಡುಗಿಯ ಗಾಯನ ಕೇಳಿದ ಮೇಲೆ ಶಿಕ್ಷೆ ಇಲ್ಲದೆ ಇವಳಿಗೆ ಈ ಮಟ್ಟದ ಶಿಕ್ಷಣವು 4 ವರ್ಷದಲ್ಲಿ ಬರಲು ಸಾಧ್ಯವೇ ಅಂತ ನೀವು ಈ ಕಾರ್ಯಕ್ರಮಕ್ಕೆ ಬಂದಿರುವ ಅಪ್ಪನಿಗೆ ಹುಟ್ಟಿದ ಪತ್ರಕರ್ತರು ಯೋಚಿಸಿ ನೋಡಿ ಎಂದು ಮುಗಿಸಿದ. ಅನಂತರ ನಡೆದ ಲಾರೆನ್ ಗಾಯನವನ್ನು ಸಭಿಕರು ಮೆಚ್ಚಿ 4 ವರ್ಷದಲ್ಲಿ ಇಷ್ಟು ಕಲಿತಿರುವುದು, ಮೋಹನ್ಲಾಲ್ರು ಕಲಿಸಿರುವುದು ನಿಜವಾಗಿಯೂ ದೊಡ್ಡ ಸಾಧನೆ ಎಂದು ತಲೆದೂಗಿದರು. ಕಾನ್ಸುಲೇಟಿನ ಸಾಂಸ್ಕೃತಿಕ ಅಟ್ಯಾಚಿಯು ಗುರು ಶಿಷ್ಯ ಇಬ್ಬರಿಗೂ ಬುಕೆಯನ್ನು ಕೊಟ್ಟು ಅಭಿನಂದಿಸಿದಳು. ಮರುದಿನ ಬಹುತೇಕ ಪತ್ರಿಕೆಗಳು ಲಾರೆನ್ಲ ಫೋಟೋ ಹಾಕಿ ಅವಳ ಸಾಧನೆಯನ್ನು ಮೆಚ್ಚಿ ಬರೆದವು. ಕೆಲವು ಪತ್ರಿಕೆಗಳು ಮಾತ್ರ ಮೋಹನ್ಲಾಲ್ನ ಭಾಷಣದ ಎಲ್ಲ ಅಂಶಗಳನ್ನು ವಿವರವಾಗಿ ಪ್ರಕಟಿಸಿದವು. ಮುಂದಿನ ವಾರ ಎರಡು ಪೀತ ಪತ್ರಿಕೆಗಳು ಪರಾಂಜಪೆಯನ್ನು ಗುರಿ ಮಾಡಿ ಕತೆ ಕಟ್ಟಿ ಮುದ್ರಿಸಿದವು. ಒಂದು ಪತ್ರಿಕೆಯಂತೂ ಅವನ ಹೆಸರು ಹೇಳದೆ ಬಿಳಿ ಹುಡುಗಿಯ ಮೇಲೆ ಕಣ್ಣು ಹಾಕಿ ಸೋತು ಸೇಡು ತೀರಿಸಿಕೊಳ್ಳ ಹೊರಟ ಪತ್ರಕರ್ತ ಎಂಬ ಶೀರ್ಷಿಕೆಯ ಹೊಸ ತಿರುವು ಕೊಟ್ಟು ಕತೆ ಬೆಳೆಸಿತು. ನಡುವೆ ಶಿಷ್ಯೆಯು ಗುರುವಿಗೆ ಒಪ್ಪಿಸಿಕೊಳ್ಳಬಹುದು, ಆದರೆ ಪತ್ರಕರ್ತನಿಗೆ ಒಪ್ಪಿಸಿಕೊಳ್ಳಬೇಕೆಂಬ ಅಗತ್ಯವಿದೆಯೇ ಎಂದು 2 ಕಡೆಗೆ ಚುಚ್ಚುವ ಕಿಡಿಗೇಡಿ ಮಾತನ್ನು ಸೇರಿಸಿತು. ಪತ್ರಿಕೆಯ ವಿವರಗಳನ್ನು ನೋಡಿ ಮೋಹನ್ಲಾಲ್ಗೆ ಖುಷಿಯಾಯಿತು. ಪೀತ ಪತ್ರಿಕೆಗಳ ಕಥೆಗಳನ್ನು ನೋಡಿದಾಗ ಇನ್ನಷ್ಟು ಖುಷಿಯಾಯಿತು. ಬದ್ಮಾಶ್, ಇಷ್ಟಕ್ಕೆ ಇಳಿದಿದ್ದ. ಈಗ ಅವನಿಗೆ ತೋರಿಸ್ತೀನಿ. ಮುಂಬೈಯಲ್ಲಿ ಯಾವ ಕಚೇರಿ ಮಾಡಲಿ ಹೆಸರು ಹೇಳದೆ 4 ವಾಕ್ಯದಲ್ಲಿ ಸುಳೆ ಮಗನ ಮಾನ ತೆಗೆದು ಶರ್ಜಾ ಹಿಡಿತೀನಿ ಎಂದುಕೊಂಡ. ಆದರೆ ಮುಂದಿನ ಬೆಳಗಿನ ಹೊತ್ತಿಗೆ ಮನಸ್ಸು ಖಿನ್ನವಾಯಿತು. ಮುಂಬೈಯಲ್ಲಿ ನೆಲೆ ನಿಲ್ಲಿಸೋಕೆ ನನಗೆ ಮೊದಲಿಂದ ಒತ್ತಾಸೆ ಕೊಟ್ಟಿದ್ದ. ಮನೋಹರಿ ನೂಕಿ ಕೆಡವಿ ಹೊರ ಹಾಕಿದಾಗ ಮುಂಬೈಗೆ ಬಂದವನಿಗೆ ಪ್ರಚಾರ ಕೊಟ್ಟು ಕೊರೆಗಾಂವ್ ದೇಸಾಯಿ ಅವರ ತೋಟದಲ್ಲಿಡಿಸಿ ಮತ್ತೆ ನೆಲೆ ನಿಲ್ಲಿಸಿದ್ದ. ಈಗ ಹೀಗೆ ಜಗಳ ಕಾಯೋದು ಅಂದರೆ ಸರಿಯಿಲ್ಲ ಅನ್ನಿಸ್ತು. ಮತ್ತೆ ಭೂಪಾಲಿಯ ಚುಂಗು ಸಿಕ್ಕಿತು ಅಂತ ಹಿಡಿದು ಇನ್ನೊಂದು ಹುಯಿಲೆಬ್ಬಿಸಿ ಅವಳಿಗೂ ತೊಂದರೆ ಮಾಡಿದ. ಬಿಸಿನೆಸ್ ಶುರುವಾದರೆ ಮನುಷ್ಯನ ಒಳ್ಳೆತನ ಎಲ್ಲ ತೊಳೆದು ಹೋಗುತ್ತೆ ಎಂಬ ತತ್ವ ಹೊಳೆಯಿತು. ಆದರೆ ತನಗೇಕೆ ಹೀಗೆ ಆಗುತ್ತಿದೆ? ಯಾವುದರಲ್ಲೂ ಆಸಕ್ತಿ ಇಲ್ಲ. ಇಡೀ ಮುಂಬೈಯಲ್ಲಿ ಯಾರೂ ಸ್ನೇಹಿತರಿಲ್ಲ ಎಂಬ ಭಾವನೆ. ಜ್ಞಾಪಿಸಿಕೊಂಡರೆ 100 ಜನ ಸಂಗೀತಾಭಿಮಾನಿಗಳ ಹೆಸರು ಒಂದೊಂದಾಗಿ ಸುಳಿಯುತ್ತವೆ. ಫೋನ್ ಮಾಡಲು ರಿಸೀವರ್ ಮುಟ್ಟಿದರೆ ಬೇಡ ಎಂಬ ಬೇಸರ. ಯಾರೂ ಅಂತ ಆತ್ಮೀಯರಿಲ್ಲ. ರಾಜಾರಾಮ ಕೂಡ ಕಚೇರಿಯಲ್ಲಿ ಸಾಥ್ ಮಾಡಿ ಹಣ ಎಣಿಸಿಕೊಂಡು ಹೋಗುವಷ್ಟಕ್ಕೆ ಸರಿ. ನನಗೆ ಗೊತ್ತಿಲ್ಲದ ಹಾಗೆ ಪನವೇಲಿಗೆ ಹೋಗಿ ಅವಳಿಗೆ ಪಾಠ ಹೇಳ್ತಾನೆ. ನನಗೆ ಗೊತ್ತಾಗಿ ಕೇಳುವ ತನಕ ಬಾಯಿ ಬಿಡಲಿಲ್ಲ. ಎಂಥ ಸ್ನೇಹ ಅನ್ನಿಸಿತು. ಭೂಪಾಲಿಯು ಸ್ವದೇಶಕ್ಕೆ ಹೋಗಿಬಿಟ್ಟಳು. ಬೇರೆ ಹೆಂಗಸರಿಗೆ ಫೋನ್ ಮಾಡಲು ಆಸಕ್ತಿ ಇಲ್ಲ. ಅವರಿಗೂ ಅವರವರ ಅಡ್ಡಿ ಅಡಚಣೆಗಳು. ಸಂಬಂಧ ಚಾಲು ಇದ್ದರೆ ಅವರಿಗೂ ಆಶೆ ಇರುತ್ತೆ. ನನಗೆ ಬೇಕಾದಾಗ ಬೆಳೆಸಿ ಬೇಡವಾದಾಗ ತಪ್ಪಿಸಿದರೆ ಅವರಿಗೂ ಉಪೇಕ್ಷೆ ಹುಟ್ಟುತ್ತೆ. ಫೋನ್ ಮಾಡಿ ಕರೆಸಿದರು, ಇಷ್ಟು ದಿನ ಯಾಕೆ ತಪ್ಪಿಸಿದ್ರಿ ಅನ್ನುವ ಮುನಿಸಿನಿಂದ ಆರಂಭಿಸ್ತಾರೆ. ಪೇಪರ್ನಲ್ಲೆಲ್ಲ ಬಂತಲ್ಲ ಆ ಅಮೇರಿಕೆಯ ಹುಡುಗಿಯ ಕತೆ, ನೀವು ನನಗೆ ಮೋಸ ಮಾಡಿದಂತಾಗಲಿಲ್ವೇ ಅಂತ ಪ್ರತಿಯೊಬ್ಬಳು ಕೇಳ್ತಾಳೆ. ಯಾರೊಡನೆಯೂ ಒಳಗಿನ ಬಣಬಣ ತೋಡಿಕೊಂಡು ಆತ್ಮೀಯತೆಯನ್ನು ತುಂಬಿಕೊಳ್ಳುವಂತಿಲ್ಲ ಎಂಬ ಅರಿವಾದಾಗ ಬಣಬಣ ಇನ್ನೂ ಹೆಚ್ಚಾಯಿತು. ತಂಬೂರಿ ಹಿಡಿದು ಕೂತರೆ ಭಾವ ಏರೋಲ್ಲ. ನನ್ನ ಸ್ವರವೇ ಶುಷ್ಕವಾಗಿದೆ. ರಾಗಗಳು ಮಾತ್ರವಲ್ಲ, ರಸಸ್ಥಾನಗಳೇ ಒಣಗಿ ಹೋಗಿವೆ. ನಾನು ಹಾಡುವುದೆಲ್ಲ ಅಭ್ಯಾಸ ಬಲದಿಂದ, ನೆನಪಿನಿಂದ, ಭಾವಬಲದಿಂದಲ್ಲ. ಗಾಯನವನ್ನು ಯಾಕೆ ಬಿಟ್ಟು ಬಿಡಬಾರದು ಎಂಬ ಪ್ರಶ್ನೆ ಒಂದು ಸಲ ಹೊಳೆಯಿತು. ಹೊಳೆದದ್ದೇ ತನ್ನ ಶುಷ್ಕತೆಗೆ ಏಕೈಕ ಪರಿಹಾರವಾಗಿ ಕಂಡಿತು. ಎಷ್ಟು ದಿನ ಅಂತ ಹಾಡೋದು? ಜೀವನಕ್ಕಾಗುವಷ್ಟು ದುಡ್ಡು ಮಾಡಿಕೊಂಡು ಎಲ್ಲಾದರೂ ಅಂದರೆ ಎಲ್ಲಿಗೆ? ಯಾವ ಊರಿಗೆ ಹೋದರೂ ಒಂಟಿ. ಇಲ್ಲೇ ಮುಂಬೈಯಲ್ಲಿ ಯಾವುದಾದ್ರೂ ಒಂದು ಕ್ಲಬ್ ಸೇರಬೇಕು. ಅಪರಾಹ್ನ 4ಕ್ಕೆ ಹೋಗಿ ಹತ್ರವರೆಗೆ ಇಸ್ಪೀಟ್ ಆಡಿಕೊಂಡು ಜೊತೆಗೆ 2 ಪೆಗ್ ಹಾಕಿ ಎಂಬ ಆಲೋಚನೆ ಬಂದಾಗ ತುಸು ಸಮಾಧಾನವೆನಿಸಿತು. ಆದರೆ ದಿನ ಇಸ್ಪೀಟ್ ಆಡೋದು ಬೋರ್ ಎನ್ನಿಸುತ್ತೆ. ಸರಿಯಾದ ಜೊತೆ ಇಲ್ಲದೆ ನನಗೆ ಕುಡಿತವು ರುಚಿಸೋಲ್ಲ ಎಂದು ನೆನಪಾದಾಗ ನಾನು ಯಾವುದಕ್ಕೂ ನಾಲಾಯಕ್ ಎನ್ನಿಸಿತು. ಯಾವುದಕ್ಕೂ ನಾಲಾಯಕ್ ಎಂದು ತನ್ನನ್ನು ತಾನು ಹೇಳಿದುಕೊಂಡ. ನಾಸಿಕದಲ್ಲಿ ಒಂದು ಕಾರ್ಯಕ್ರಮ ಆಹ್ವಾನ ಬಂತು. ನಿಯೋಜಕರು ಖುದ್ದು ಬಂದು 2 ಲಕ್ಷ ಮುಂದಿಟ್ಟರು.
ಅರ್ಧ ಮುಂಗಡ ಕೊಟ್ಟು ಕಾರ್ಯಕ್ರಮ ಆರಂಭಿಸುವ ಮುನ್ನ ಉಳಿದರ್ಧ ಕೊಡೋದು ಪದ್ಧತಿ. ನೀವು ಪೂರ್ತಿ ಮುಂದಿಟ್ರಲ್ಲ, ನಾನು ಬರದೆ ಮೋಸ ಮಾಡಿದರೆ ಎಂದು ಕೇಳಿದ. ಮೋಸ ಮಾಡಬೇಕು ಅಂತ ನೀವು ತೀರ್ಮಾನಿಸಿದರೂ ನಿಮ್ಮ ಸಂಗೀತ ಅವಕಾಶ ಕೊಡೋಲ್ಲ. ಇಂಥ ಹೊಗಳಿಕೆ ಮಾತು ಅವನಿಗೆ ಹೊಸದಲ್ಲ. ಸುಮ್ಮನಾದ. ನಾಸಿಕ ಕಾರ್ಯಕ್ರಮ ಮುಗಿದ ಮೇಲೆ ಅವನಿಗೆ ತ್ರಯಂಬಕೇಶ್ವರಕ್ಕೆ ಹೋಗಬೇಕೆನಿಸಿತು. 25 ವರ್ಷದ ಹಿಂದೆ ಇದೇ ನಾಸಿಕಕ್ಕೆ ಕಚೇರಿ ಮಾಡಲು ಬಂದಿದ್ದಾಗ ಅಲ್ಲಿಗೆ ಹೋಗಿದ್ದ ನೆನಪು ಬಂತು. ಆಗ ತ್ರಯಂಬಕೇಶ್ವರ ದೇವಾಲಯ ಮತ್ತು ಎತ್ತರವಾದ ಶಿವಲಿಂಗ ಅವನ ಕಲ್ಪನೆಯನ್ನು ಆಕ್ರಮಿಸಿ ನಿಂತಿದ್ದು. ಈಗ ಅದನ್ನು ಮತ್ತೆ ನೋಡುವ ಆಶೆಯಾಯಿತು. ಹಿಂದಿರುಗಿದ ಮೇಲೆ ನೇರವಾಗಿ ರೈಲ್ವೆ ಸ್ಟೇಷನ್ಗೋ ಟ್ಯಾಕ್ಸಿ ಸ್ಟ್ಯಾಂಡಿಗೋ ಹೋಗಬಹುದೆಂದು ಹೋಟೆಲ್ ಕೋಣೆಯನ್ನು ಖಾಲಿ ಮಾಡಿ ತನ್ನ ಸಣ್ಣ ಚೀಲವನ್ನು ಕಾರಿಗೆ ಹಾಕಿಕೊಂಡ. ಟಿಪ್ನಿಸ್ ಮತ್ತು ಪ್ರಭು ಬೆಳಗಿನ ರೈಲಿಗೆ ಹಿಂದಿರುಗಿ ಹೊರಟರು. ದೇವಸ್ಥಾನವನ್ನು ನೋಡಿದ ಮೇಲೆ ಗೋದಾವರಿ ಉಗಮಸ್ಥಾನ ಬ್ರಹ್ಮಗಿರಿಗೆ ಹೋಗಬೇಕೆನಿಸಿತು. ಕಾಯುವಂತೆ ಡ್ರೈವರ್ನಿಗೆ ಹೇಳಿ ಜೊತೆಗೊಬ್ಬ ಮಾರ್ಗದರ್ಶಿಯನ್ನು ಕರೆದುಕೊಂಡು ಗಿರಿಯ ಪಾದಕ್ಕೆ ನಡೆದು ಹತ್ತತೊಡಗಿದ. ಚಿಕ್ಕ ವಯಸ್ಸಿನಲ್ಲಿ ಹರಿದ್ವಾರದಲ್ಲಿ ಬಿಲ್ವ ಪರ್ವತ, ನೀಲಪರ್ವತಗಳನ್ನು ಹತ್ತುತ್ತಿದ್ದ ನೆನಪಾಯಿತು. ಮೆಟ್ಟಿಲುಗಳನ್ನು ಕತ್ತರಿಸಿದ ಕರಿದಾದ ಬಂಡೆಗಳು, ನಡುವೆ ಸಣ್ಣ ದೇವಸ್ಥಾನಗಳು, ಹತ್ತುವವರು ಇಳಿಯುವವರು ನೂರಾರು ಯಾತ್ರಿಕರು. ಶಿಖರದ ನೆತ್ತಿಗೆ ಬಂದು ಸುತ್ತು ನೋಡಿದಾಗ ಬಿಡುಗಡೆಯಾದ ಭಾವ. ಭಾರಿ ಎತ್ತರದ ಶಿಖರವಲ್ಲ, ಆದರೆ ಸುತ್ತಮುತ್ತ ಕಣ್ಣು ಹಾಯುವ ತನಕ ಇದಕ್ಕಿಂತ ಉನ್ನತ ಸ್ಥಾನ ಯಾವುದೂ ಕಾಣಿಸುತ್ತಿಲ್ಲ. ಆಕಾಶದೊಡನೆ ಸಂಬಂಧ ಕಲ್ಪಿಸಿಕೊಳ್ಳಲು ಪರ್ವತ ಶಿಖರಕ್ಕಿಂತ ಬೇರೆ ಪ್ರಶಸ್ತ ಸ್ಥಳ ಯಾವುದಿದೆ ಎನ್ನಿಸಿತು. ಸುತ್ತಲೂ ನೋಡಿದ. ಮಾರ್ಗದರ್ಶಿ ವಿವರಿಸಿದ. ಒಂದು ಕಡೆಗೆ ವೇತರಣ ನದಿಗೆ ಅಣೆಕಟ್ಟು, ಅಲ್ಲಿಂದ ಮುಂಬೈಗೆ ನೀರು ಸರಬರಾಜಾಗುತ್ತದಂತೆ. ಇನ್ನೊಂದು ಕಡೆಗೆ ತ್ರಯಂಬಕೇಶ್ವರದಲ್ಲಿ ಕಾಣುವ ಹಲವು ಕಲ್ಯಾಣಿ ಗುಣಗಳು, ಕುಶವರ್ತ ತೀರ್ಥ, ಇಂದ್ರ ತೀರ್ಥ, ಗೌತಮ ತೀರ್ಥ, ವಿಶ್ವನಾಥ ತೀರ್ಥ, ಬಿಲ್ವ ತೀರ್ಥ, ಪ್ರಯಾಗ ತೀರ್ಥ. ಗಿರಿಯ ಮೇಲೆ, ನೆತ್ತಿಯ ಮೇಲೆ ಅವನು ಆಕಾಶವನ್ನು ನೋಡುತ್ತಾ ಅಡ್ಡಾಡಿದ. ಕೊನೆಗೆ ಗೌಮುಖಿ ಗೋದಾವರಿ ದೇವಸ್ಥಾನಕ್ಕೆ ಬಂದಾಗ ಅದರ ಪೂಜಾರಿ ಅವನ ಗುರುತು ಹಿಡಿದರು. ನೀವು ಗಾಯಕ ಪಂಡಿತ್ ಮೋಹನ್ಲಾಲ್ರಲ್ವೇ? ಇಲ್ಲಿ ಈ ಏಕಾಂತದಲ್ಲಿ ಬೇರೊಬ್ಬರಿಂದ, ಅದರಲ್ಲೂ ಮಂದಿರದ ಪೂಜಾರಿಯಿಂದ ಗುರುತಿಸಿಕೊಳ್ಳುವುದು ಅವನಿಗೆ ಹಿತವೆನಿಸಿತು. ನಿಮ್ಮ ಗಾಯನ ಕೇಳಿದ್ದೀನಿ. ಸಂಜೆ ಅದಕ್ಕೆ ಅಂತಲೇ ನಾಶಿಕಕ್ಕೆ ಬಂದಿದ್ದೆ. ಮುಂಬೈಯಲ್ಲೂ ಕೇಳಿದ್ದೀನಿ. ನಿಮ್ಮ ಸಂಗೀತ ಅಂದರೆ ಬಹಳ ಶೌಕ್. ಅವನಿಗೆ ಇನ್ನಷ್ಟು ಖುಷಿಯಾಯಿತು. ಅವನೊಡನೆ ಮಾತನಾಡುತ್ತಾ ನಿಂತ ಹಸಿವು ತೋರಿತು. ಅವರು ನೈವೇದ್ಯಕ್ಕೆಂದು ತಂದಿದ್ದ ಮೃಷ್ಟಾನ್ನದ ಬಾಳೆ ಎಲೆಯ ಮೇಲೆ ಹಾಕಿಕೊಟ್ಟರು. ತಿಂದಾದ ಮೇಲೆ ಅವನಿಗೆ ತೂಕಡಿಕೆ ಬಂತು. ಗುಡಿಯ ಪಕ್ಕದ ಕಲ್ಲು ಚಪ್ಪಡಿಯ ಮೇಲೆ ಮಲಗಿದ. ಗಾಢವಾದ ನೆಮ್ಮದಿಯ ನಿದ್ದೆ ಏರಿತು. ಎಚ್ಚರವಾಗಿ ಕಣ್ಣು ಬಿಟ್ಟಾಗ ನೀಲ ಅಂತರಿಕ್ಷವು ಮೇಲಿನಿಂದ ತನ್ನನ್ನು ಹೊಂದಿದುಕೊಂಡಿರುವಂತೆ ಕಾಣಿಸಿತು. ಶಾಂತ ನಿಶ್ಚಲ ಸ್ಥಿತಿ. ತಾನು ಮಲಗಿರುವುದು ಕಲ್ಲು ಚಪ್ಪಡಿಯ ಮೇಲಲ್ಲ, ಆಕಾಶದ್ದೇ ಒಂದು ಭಾಗದ ಮೇಲೆ ಎಂಬ ಭಾವ ಮೂಡಿತು. ಹಾಗೆಯೇ ತುಸು ಹೊತ್ತು ಮಲಗಿದ್ದ. ಅನಂತರ ಮೇಲೆ ಎದ್ದು ನದಿಯ ಉಗಮಸ್ಥಾನದ ಹತ್ತಿರಕ್ಕೆ ಹೋಗಿ ಕುಳಿತ. ಅಲ್ಲಿಂದ ಬ್ರಹ್ಮಗಿರಿ, ಶಂಕರ, ಶಿವಜೇಟೆಗಳಿಗೆ ಹೋದ. ಮತ್ತೆ ಒಂದು ಬಂಡೆಯ ಮೇಲೆ ಕೂತು ಕತ್ತೆತ್ತಿ ಆಕಾಶವನ್ನು ನಿರೂಪಿಸತೊಡಗಿದ. ತಾನು ಈ ಆಕಾಶಕ್ಕೆ ಸೇರಿದವನು, ಅದರೊಡನೆ ಇರಬೇಕು, ಕೆಳಕ್ಕೆ ಇಳಿಯಲೇಬಾರದು ಎನ್ನಿಸಿತು. ಅಷ್ಟರಲ್ಲಿ ಮಾರ್ಗದರ್ಶಿ ಅಲ್ಲಿಗೆ ಬಂದು ಹೇಳಿದ. ಸಾಹೇಬ್, ಬಹಳ ಹೊತ್ತೇ ಆಯಿತು. ಒಬ್ಬೊಬ್ಬ ಗಿರಾಕಿಗೂ ನಾವು ಇಷ್ಟೊತ್ತು ಕಾಯಿತು ಕೂದರೆ ನಮ್ಮ ದಂಧೆ ಗತಿ ಏನಾಗಬೇಕು? ಮೋಹನ್ಲಾಲ್ಗೆ ಕಿರಿಕಿರಿ ಆಯಿತು. ನಿನಗೆ ದುಪ್ಪಟ್ಟು ಹಣ ಕೊಡ್ತೀನಿ, ದೂರದಲ್ಲಿ ಸುಮ್ಮನೆ ಕೂತಿರು. ಆಕಾಶ ಮತ್ತು ಅಪರಾಹ್ನ ಸೂರ್ಯಗಳನ್ನು ನೋಡುತ್ತಾ ಕುಳಿತಾಗ ರಾತ್ರಿ ಯಾಕೆ ಇಲ್ಲೇ ಇದ್ದು ಬಿಡಬಾರದು ಎನ್ನಿಸ್ತು. ಎದ್ದು ಹೋಗಿ ಪೂಜಾರಿಯನ್ನು ಕೇಳಿದ. ಪಂಡಿತ್ಜಿ, ಇಲ್ಲಿ ಉಳಿಯುವ ಯಾವ ವ್ಯವಸ್ಥೆಯೂ ಇಲ್ಲ. ಹಾಸಿಗೆ, ಹೊದಿಕೆ, ಕೋಣೆ. ಸಂಜೆ 5ಕ್ಕಿಂತ ಮೊದಲೇ ನಾವೆಲ್ಲ ತ್ರಯಂಬಕೇಶ್ವರಕ್ಕೆ ಹೊರಟು ಹೋಗ್ತೀವಿ. ರಾತ್ರಿ ಯಾರೂ ಇರಲ್ಲ, ಅವರು ಉತ್ತರಿಸಿದರು. ಅವನು ತುಸು ಹೊತ್ತು ಯೋಚಿಸಿದ. ಅನಂತರ ಈ ಕಲ್ಲು ಚಪ್ಪಡಿ ಮೇಲೆ ಮಲಗ್ತೀನಿ, ಒಬ್ಬನೇ ಇರ್ತೀನಿ, ನನಗೇನು ಭಯವಿಲ್ಲ. ಇಲ್ಲಿ ರಾತ್ರಿ ಕಳೆಯಬೇಕು ಅಂತ ಆಶೆ ಆಗ್ತಿದೆ. ಪೂಜಾರಿ ಯೋಚಿಸಿ ಹೇಳಿದರು. ಹೊರಗೆ ರಾತ್ರಿ ಹೊತ್ತು ಚಳಿಯಾಗುತ್ತೆ. ಕಾಡು ಮೃಗಗಳು ಉಂಟು. ಹುಲಿ ಇದೆ ಅಂತ ಹೇಳ್ತಾರೆ, ಯಾರು ನೋಡಿಲ್ಲ. ಆದರೂ ಪ್ರತೀತಿ ಇದೆ. ರಾತ್ರಿ ಯಾರು ಇರೋದಿಲ್ಲ, ಅದು ಒಬ್ಬರೇ. ತ್ರಯಂಬಕೇಶ್ವರದಲ್ಲಿ ಒಂದು ಕೋಣೆ ಹಿಡಿದು ಉಳಿದು ಬೆಳಿಗ್ಗೆ ಮತ್ತೆ ಗಿರಿಶಿಖರಕ್ಕೆ ಬಂದು ಸಂಜೆವರೆಗೆ ಇದ್ದು ಹಿಂದಿರುಗಲೇ ಎಂಬ ಆಲೋಚನೆ ಅವನಿಗೆ ಬಂತು. ಆದರೆ ಯಾಕೋ ತಾನು ರಾತ್ರಿ ಅಲ್ಲಿರಬೇಕೆಂಬ ಆಶೆ ಬಲವಾಯಿತು. ಮಹಾರಾಜ್, ಹಗಲು ಇಷ್ಟು ರಾತ್ರಿ ಯಾತ್ರಿಕರು ಬರ್ತಾರೆ. ಹುಲಿ ಇದ್ದರೆ ಒಬ್ಬರನ್ನು ಒಂದು ದಿನ ಹೊಡೆದಿರಬೇಕು. ಸಣ್ಣ ಪುಟ್ಟ ಕಾಡು ಮೃಗಗಳಂತೂ ಇರುತ್ತವೆ. ನೀವು ಈ ಮಂದಿರಕ್ಕೆ ಬೀಗ ಹಾಕಬೇಡಿ. ಬೇಕಾದರೆ ರಾತ್ರಿ ಬಾಗಿಲು ಮುಚ್ಚಿ ಒಳಗೆ ಮಲಗ್ತೀನಿ. ಗುಡಿಯೊಳಗೆ ಬೆಲೆ ಬಾಳುವಂಥದ್ದು ಏನೂ ಇಲ್ಲ. ಇದ್ರೂ ನನ್ನ ಜವಾಬ್ದಾರಿ. ಇಲ್ಲಿ 1-2 ದಿನ ಇರಬೇಕು ಅಂತ ಮನಸ್ಸು ಬಂದಿದೆ. ನನ್ನ ಗೈಡು ನಿಮಗೆ ಪರಿಚಯದವನು. ತ್ರಯಂಬಕೇಶ್ವರಕ್ಕೆ ಹೋಗಿ ಕಾರಿನಲ್ಲಿರೋ ನನ್ನ ಸಣ್ಣ ಪೆಟ್ಟಿಗೆನ ಇಲ್ಲಿ ತಂದು ಮುಟ್ಸೋಕೆ ಹೇಳಿ. ಅವನಿಗೆ ನೀವು ಗೊತ್ತು ಮಾಡುವ ಇನ್ನಷ್ಟು ದುಡ್ಡು ಕೊಡ್ತೀನಿ. ಹೊಸ ರಾಗ ಆವಿಷ್ಕಾರ ಮಾಡೋಕ್ಕೆ ಬಂದಿದ್ದೀರಾ? ಪೂಜಾರಿ ಕೇಳಿದರು. ಹಾಗೆ ಇಟ್ಕೊಳ್ಳಿ. ಪೂಜಾರಿ ತಾನು ಮನೆಗೆ ಒಯ್ಯಲೆಂದು ಇಟ್ಟುಕೊಂಡ ಮೃಷ್ಟಾನ್ನವನ್ನು ಅವನಿಗೆ ಕೊಟ್ಟು ಹೇಳಿದರು. ನಾಳೆ ಆದರೂ ಕೆಡೋದಿಲ್ಲ. ತುಪ್ಪದಲ್ಲಿ ಬೇಯಿಸಿದ್ದು. ಈ ಚೊಂಬಿನಲ್ಲಿ ಉಗಮಸ್ಥಾನದಿಂದ ನೀರು ತಂದು ಕುಡಿಬೋದು. ಅಲ್ಲಿ ಕೆಳಭಾಗದಲ್ಲಿ ಒಂದು ಹಳ್ಳದಲ್ಲಿ ನೀರಿದೆ. ಅದರ ಕೆಳಗೆ ಶೌಚ ಮಾಡಿ ಆ ನೀರನ್ನು ಉಪಯೋಗಿಸ್ಕೋಬೋದು. ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಬರುವಾಗ ನಾನು ಒಂದಷ್ಟು ರೊಟ್ಟಿ ಬಾಜಿ ತರ್ತೀನಿ. ಮೃಷ್ಟಾನ್ನವಂತೂ ಇದ್ದೇ ಇರುತ್ತೆ. ರಾತ್ರಿ ಬೆಳದಿಂಗಳು ಬಂತು. ಮೆಲ್ಲಗೆ ಹಾಲು ಉಕ್ಕಿದಂತೆ, ತನ್ನಲ್ಲಿರುವ ಕಲ್ಮಶವನ್ನು ಮೇಲು ಪದರಕ್ಕೆ ತಂದು ಉಳಿದೆಲ್ಲ ಕಡೆಯೂ ಶುದ್ಧಿಯನ್ನು ವಿಸ್ತರಿಸಿದಂತೆ.
ಬಂಡೆಯ ಮೇಲೆ ಕೂತು ಅವನು ಆಕಾಶವನ್ನು ನೋಡುತ್ತಿದ್ದ. ಕೆಳಗೆ ನೋಡಿದಾಗ ಕೇತಕಿ ಅಣೆಕಟ್ಟಿಯ ನೀರಿನ ಹಾಳೆಯು ಹೊಳೆಯುತ್ತಿತ್ತು. ಅವನಿಗೆ ಗುರು ರಾಜಾ ಸಾಹೇಬರ ಕಾಡಿನ ನರ್ಮದೆಯ ದಡದ ಮಹಾಮಂದಿರದ ದೇವದ ನೆನಪಾಯಿತು. ಬೆಳದಿಂಗಳಿದ್ದಾಗ ನಾನು ಮಂದಿರದ ಜಗಲಿಯ ಮೇಲೆ ಕುಳಿತು ಕೆಳಗೆ ಪ್ರಪಾತದಲ್ಲಿ ಉದ್ದಕ್ಕೆ ಹೊಳೆಯುವ ನರ್ಮದೆಯನ್ನು ನೋಡಿ ಆಧಾರ ಶ್ರುತಿಯನ್ನು ಕಲ್ಪಿಸಿಕೊಳ್ಳುತ್ತಿದ್ದ ನೆನಪಾಯಿತು. ಎಂಥ ಸಾತ್ವಿಕ ಶಾಂತಿಯ ಗಳಿಗೆಗಳವು! ಎಷ್ಟೋ ರಾತ್ರಿಯ ರಾಗಗಳನ್ನು ಕಲಿಸಲು ರಾಜಾ ಸಾಹೇಬರು ಬರುತ್ತಿದ್ದರು ಎಂಬ ನೆನಪಾಗಿ ತಲೆಬಾಗಿದ. ಅಂಥ ಸಾತ್ವಿಕ ಶಾಂತಿಯನ್ನು ಗಾಢಗೊಳಿಸುವ ಸಂಗೀತ ಈಗ ಎಲ್ಲಿ ಹೋಯಿತು, ಯಾಕೆ ಹೋಯಿತು ಎಂದು ಚಿಂತಿಸತೊಡಗಿದ. ಉತ್ತರ ಹೊಳೆಯಲಿಲ್ಲ. ಸ್ವಲ್ಪ ಹೊತ್ತಿಗೆ ತೂಕಡಿಗೆ ಶುರುವಾಯಿತು. ಸಂಗೀತಗಾರನಾಗಿ ರಾತ್ರಿಡೀ ಎಚ್ಚರವಾಗಿರೋದು ಕಷ್ಟದ ಕೆಲಸವಲ್ಲ, ಆದರೂ ನಿದ್ರೆ ಹತ್ತಿಕೊಂಡು ಬರ್ತಿದೆ ಎಂದುಕೊಳ್ಳುವಾಗ ಚಹಾ ಕುಡಿದಿಲ್ಲವೆಂಬ ನೆನಪಾಯಿತು. 3-4 ಸಲ ಒಂದೊಂದು ಕಪ್ಪು ಬೀಳದೆ ಎಚ್ಚರವಾಗಿರೋದು ಅಲ್ಲಿಯೂ ಸಾಧ್ಯವಿಲ್ಲ ಎಂಬ ಅರಿವಿನೊಡನೆ ನಾಳೆ ಒಂದಿಷ್ಟು ಚಹಾ ಪುಡಿ, ಹಾಲಿನ ಪುಡಿ, ಸಕ್ಕರೆ ತರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಇಲ್ಲಿ ಚಹಾ ಕಾಯಿಸುವ ಪಾತ್ರೆ, ಒಲೆ, ಉರಿಗಳಿಗೇನು ಮಾಡುವುದು ಎಂದು ಚಿಂತೆ ಹುಟ್ಟಿತು. ಒಂದು ಸ್ಟವ್, ಸೀಮೆ ಎಣ್ಣಿನ ಬಾಟ್ಲಿ, ಬೆಂಕಿ ಪೆಟ್ಟಿಗೆ, ಹೀಗೆ ಬೆಳೆಯುತ್ತೆ ಸಂಸಾರ ಎಂಬ ಅರಿವು ಹುಟ್ಟಿದಾಗ ಸಾತ್ವಿಕ ಶಾಂತಿಯನ್ನು ಗಾಢಗೊಳಿಸುವ ಸಂಗೀತವು ಇಂಥ ಜಂಜಡದಲ್ಲಿ ಸಿಕ್ಕಿ ನಲುಗಿದೆ ಎಂಬ ಉತ್ತರ ಹೊಳೆಯಿತು. ಆಕಳಿಕೆ ಬಂತು. ಈ ಬಂಡೆಯ ಮೇಲೆ ಮಲಗುವುದು ಅಥವಾ ಮಂದಿರದ ಒಳಗೆ ಬಾಗಿಲು ಮುಚ್ಚಿಕೊಂಡು ಮಲಗುವುದು ಎಂದು ಯೋಚಿಸುತ್ತಿರುವಾಗ ಧಡ 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 ಧಡದಂತ ಎಂಬ ಸದ್ದು ತನ್ನಡೆಗೆ ನುಗ್ಗಿದಂತೆ ಕೇಳಿಸಿತು. ಕತ್ತು ತಿರುಗಿಸಿ ನೋಡುತ್ತಾನೆ. ಮೊಸಳೆಯಂಥ ಒಂದು ಪ್ರಾಣಿ ತನ್ನ ಕಡೆಗೆ ನುಗ್ಗಿ ಪಕ್ಕದಿಂದ ಹಾಯ್ದು ಹೋಯಿತು. ಎದೆ ಹೊಡೆದುಕೊಳ್ಳತೊಡಗಿತು. ನನ್ನ ಮೇಲೆ ನುಗ್ಗಿದರೆ ನಾನು ಉಳಿಯುತ್ತಿರಲಿಲ್ಲ ಎಂಬ ಭಯವಾಯಿತು. ನೀರಿನ ಕೆರೆಕಟ್ಟಿ ಇಲ್ಲದ ಇಲ್ಲಿ ಮೊಸಳೆ ಇರುವುದು ಸಾಧ್ಯವಿಲ್ಲವೆಂಬ ಆಲೋಚನೆ ನಿಧಾನವಾಗಿ ಬಂತು. ನಾನು ಮೊಸಳೆಗಳನ್ನು ನೋಡಿದ್ದೀನಿ, ನರ್ಮದಾ ನದಿಯಲ್ಲಿ, ಗಂಗಾಜಿಯಲ್ಲಿ ಎಂದು ಜ್ಞಾಪಿಸಿಕೊಂಡ. ಇದು ಮೊಸಳೆಯಲ್ಲ, ಉಡ ಎಂದು ಅರ್ಥ ಮಾಡಿಕೊಂಡ. ಹೌದು, ಇಂಥ ಒಣಗುಡ್ಡ ಗಾಡಿನಲ್ಲಿರುವ ಪ್ರಾಣಿ ಅದು. ಹುಲಿ ಏನಾದರೂ ಇದ್ದೀತೆ? ಇದೆ, ಆದರೆ ಯಾರೂ ನೋಡಿಲ್ಲ ಅಂತ ಪೂಜಾರಿ ಹೇಳಿದರಲ್ಲ ನೆನಪಾದಾಗ ತಾನು ಈ ಗಿರಿಯನ್ನು ಹತ್ತುವಾಗ ಅಲ್ಲಲ್ಲಿ ಕೆಲವು ದನಗಳು ಮೇಯುತ್ತಿದ್ದದ್ದು ನೆನಪು ಬಂತು. ಇದೊಂದೇ ಒಂಟಿ ಶಿಖರವಲ್ಲ, ಬೆಟ್ಟದ ಸಾಲುಗಳ ಒಂದು ಭಾಗ. ಅಲ್ಲಿ ಎಲ್ಲಿಯೋ ಇರಬಹುದು, ಇಲ್ಲಿಗೂ ಬರಬಹುದು. ಹಗಲು ಯಾತ್ರಿಕರು ಗುಂಪು ಕಟ್ಟಿ ಇರೋದ್ರಿಂದ ಬರೋಲ್ಲ, ರಾತ್ರಿ ಯಾರೂ ಇರೋಲ್ಲ ಅಂತ ಬರದೇ ಇರಬಹುದು. ಆದರೆ ನಾನು ಇಲ್ಲಿರುವ ವಾಸನೆ ದೂರದಿಂದಲೇ ಸಿಕ್ಕಿ ಬಂದುಬಿಟ್ಟರೆ ಎಂಬ ಆಲೋಚನೆ ಬಂದು ಭಯವಾಯಿತು. ಸುತ್ತಲೂ ತಿರುಗಿ ನೋಡಿದ. ಬೆಳದಿಂಗಳಿನಲ್ಲಿ ಹುದುಗಿದ ಕಲ್ಲುಗಳು, ಶಿಖರದ ಕಲ್ಲುಗಳು, ಸಣ್ಣ ಪುಟ್ಟ ಮರಗಳು ಎಲ್ಲವೂ ನೆರಳಿನಂತೆ ಕಾಣಿಸುತ್ತಿವೆ. ಅವುಗಳಲ್ಲಿ ಒಂದು ಹುಲಿಯೇ ಯಾಕಿರಬಾರದು? ಬೇಟೆಯಾಡುವಾಗ ಯಾವತ್ತೂ ಕಳ್ಳ ಹೆಜ್ಜೆ ಹಾಕಿಯೇ ನಡೆಯುತ್ತೆ, ಸದ್ದು ಮಾಡೋಲ್ಲ, ಗುಟ್ಟರಿಸೋಲ್ಲ. ನನ್ನ ಹಿಂದೆಯೇ ಬರುತ್ತಿರಬಹುದು ಎನ್ನಿಸಿ ಸರಕ್ಕನೆ ಹಿಂದಿರುಗಿ ನೋಡಿದ. ಮೈ ಬೆವರಿತು, ನಾಚಿಕೆ ಎನ್ನಿಸಿತು. ನಾನಿಷ್ಟೊಂದು ಪುಕ್ಕಲನೆ? ತನಗೆ ತಾನೇ ಕೇಳಿಕೊಂಡ. ಮಂದಿರದೊಳಕ್ಕೆ ಹೋಗಿ ಬಾಗಿಲು ಮುಚ್ಚಿ ಒಳಗಿನಿಂದ ಅಗಳಿ ಜಡಿದು ಮಲಗುವ ಆಲೋಚನೆಯು ನೆನಪಿಗೆ ಬಂತು. ಇನ್ನಷ್ಟು ನಾಚಿಕೆ ಹುಟ್ಟಿತು. ಹುಲಿಗೆ ನಾನೇಕೆ ಹೆದರಬೇಕು? ಜೀವ ಹೋಗುತ್ತದೆಂದು. ಹೋದರೆ ಹೋಗಲಿ ಆಲೋಚಿಸತೊಡಗಿದ. ಉತ್ತರ ಸಿಕ್ಕಲಿಲ್ಲ. ಇದು ಬಹುದೊಡ್ಡ ಪ್ರಶ್ನೆ ಎನ್ನಿಸಿತು. ಸತ್ತರೆ ಯಾರಿಗೂ ಏನೂ ಆಗೋಲ್ಲ, ಯಾರೂ ನೆನೆಸ್ಕೊಂಡು ಅಳೋಲ್ಲ, ದುಃಖದಿಂದ ಕೊರಗಿ ಸಾಯೋಲ್ಲ. ಚೆನ್ನಾಗಿ ಹಾಡ್ತಿದ್ದ, ಹೋಗ್ಬಿಟ್ಟ ಅಂತ ಶ್ರೋತೃಗಳು ಕೆಲವು ದಿನ ಜ್ಞಾಪಿಸ್ಕೋತಾರೆ. ಸಂಗೀತದ ಸ್ನೇಹಿತರೊಡನೆ ಯಾವಾಗಲಾದರೊಮ್ಮೆ 10-15 ವರ್ಷಗಳವರೆಗೆ ಮಾತನಾಡ್ಕೋತಾರೆ. ಆಮೇಲೆ ಏನೂ ಇರಲ್ಲ, ಅಷ್ಟೇ ನನ್ನ ಜೀವನ ಎನ್ನಿಸಿದಾಗ ಒಂದು ತೆರನಾದ ಭ್ರಮನಿರಸನವಾದಂತಾಯಿತು. ನನ್ನ ಗಾಯನದಲ್ಲಿ ವಿಶ್ವದ ಮೂಲ ಶಕ್ತಿ ಹೊಮ್ಮುತ್ತೆ, ಮೀಟುವ ತಂಬೂರಿಯಲ್ಲಿ ಓಂಕಾರ ಶಕ್ತಿ ಚಿಮ್ಮುತ್ತೆ ಎಂದೆಲ್ಲ ತಿಳ್ಕೊಂಡಿದ್ನಲ್ಲ ಎಂಬ ನೆನಪು ಹುಟ್ಟಿ ಮನಸ್ಸು ಬರಡಾಯಿತು. ಸತ್ತರೆ ಖಾಸಗಿಯಾಗಿ ಹೇಳೋರು ಯಾರೂ ಇಲ್ಲ ಎಂಬ ಅರಿವು ಆಯಿತು, ಹಗುರವೂ ಆಯಿತು. ವಿದ್ರಾವಕ ಭಾವವೂ ಹುಟ್ಟಿತು. ಸತ್ತರೆ ಅಳುವವರೇ ಇಲ್ಲದ ವ್ಯಕ್ತಿ ನಾನು, ಪಂಡಿತ್ ಮೋಹನ್ ಲಾಲ್ ಎಂದು ನನ್ನನ್ನು ನಾನು ಗುರುತಿಸಿಕೊಂಡೆ. ಸಹಸ್ರ ಜನ ಶೋಕಗೊಳ್ಳುತ್ತಾರೆ, ಹಲವರು ಪತ್ರಿಕೆಗಳಲ್ಲಿ ಶೋಕವಾಕ್ಯಗಳನ್ನು ಪ್ರಕಟಿಸುತ್ತಾರೆ, ಆದರೆ ಯಾರೂ ಅಳೋದಿಲ್ಲ ಎಂದು ಮತ್ತೆ ಹೇಳಿಕೊಂಡ. ಆಹಾರದ ಜಿಂಕೆಯನ್ನು ಹುಲಿಯ ಬೇಟೆಯ ಪಂಜರಕ್ಕೆ ಬಿಡುವ ಗಿರಿಧರನಿಗೆ ತನ್ನ ಗುರುತು ಹೇಳಲು ಅಂಜಿಕೆಯಾಗಿ ಓಡಿಬಂದ ನೆನಪಾಯಿತು. ಅವನ ತಂಗಿ ಪೂನಂಗೂ ಗುರುತು ಹೇಳುವಂತಿರಲಿಲ್ಲ. ಬಕುಲ ವಿಮುಖಳಾಗಿದ್ದಾಳೆ. ಕಿಶನ್ಗೆ ಹಣ ಕೊಟ್ಟು ಸಾಲದೆಂಬ ಕೋಪ. ಸ್ವರ ಮೋಹನನಿಗೆ ಇಂಗ್ಲಿಷ್ ಪೌಂಡ್ನಲ್ಲಿ ಕೊಡಲಿಲ್ಲವೆಂಬ ಮುನಿಸು. ಶ್ರುತಿ ಮೋಹಿನಿಯ ಮುಖದ ಗುರುತೂ ಇಲ್ಲ. ಯಾರು ಅಳಬೇಕು? ಮನಸ್ಸು ಖಿನ್ನವಾಯಿತು, ಸಂಕುಚಿಸಿತು. ಯಾರು ಅಳುವವರಿಲ್ಲದಿದ್ದರೆ ಹೆಚ್ಚು ಸ್ವಾತಂತ್ರ್ಯ, ಸಾಯಲು ಧೈರ್ಯ ಬರುತ್ತದೆ ಎಂದು ಸಮಾಧಾನ ಮಾಡಿಕೊಂಡ. ತುಸು ಹೊತ್ತಾದ ಮೇಲೆ ನಿಜವಾಗಿಯೂ ನನಗೆ ಸಾಯುವ ಬಯಕೆ ಇದೆಯೇ ಎಂದು ಕೇಳಿಕೊಂಡ. ತುಸು ಹೊತ್ತಿನಲ್ಲಿ ಇಲ್ಲವೆನಿಸಿತು. ನನ್ನ ಧೈರ್ಯ ಪರೀಕ್ಷೆ ಮಾಡಿಕೊಳ್ಳಕ್ಕೆ ಇಲ್ಲಿ ಕೂತಿದ್ದೀನಿ, ಸಾಯುವ ಬಯಕೆಯಿಂದ ಅಲ್ಲ ಎಂಬ ಉತ್ತರವು ಸಮಂಜಸವಾಗಿ ಕಂಡಿತು. ಧೈರ್ಯವನ್ನು ಇನ್ನೂ ಹೆಚ್ಚು ಪರೀಕ್ಷಿಸಿಕೊಳ್ಳಲು ರಾತ್ರಿ ಇದೇ ಬಂಡೆಯ ಮೇಲೆ ಮಲಗುವ ಉಪಾಯ ಹೊಳೆಯಿತು. ಮಲಗಬಹುದು. ಇಷ್ಟು ಹೊತ್ತು ಕೂತಿದ್ದವನಿಗೆ ಮಲಗುವುದೇನು ವ್ಯತ್ಯಾಸ ಎನ್ನಿಸಿತು. ಪರೀಕ್ಷೆ ಅಂದರೆ ಎಚ್ಚರವಾಗಿ ಪ್ರಜ್ಞಾಪೂರ್ವಕವಾಗಿ ಕೂರುವುದಲ್ಲ. ಹುಲಿ ಬರುವ ಸಂಭವದಲ್ಲೂ ಆತಂಕವಿಲ್ಲದೆ ನಿದ್ದೆ ಹತ್ತಬೇಕು. ಕನವರಿಸಿಕೊಂಡು ಹಾರದೆ ಶಾಂತವಾಗಿ ನಿರ್ಧರಿಸಬೇಕು ಎಂಬ ನಿಧಾನ ಹೊಳೆಯಿತು. ಅದೇ ಸರಿಯೆಂದು ಅಂಗಾತ ಮಲಗಿದ.
ಬೆಳದಿಂಗಳು ಹೊಳೆಯುತ್ತಿತ್ತು. ಕಿವಿಗಳು ಸುತ್ತಮುತ್ತ ಒಂದು ತರಗು ಚಲಿಸಿದರೂ ಆಲಿಸುತ್ತಿದ್ದವು. ಮೂಗು ಹುಲಿಯ ಶಿಂಡು ವಾಸನೆಯನ್ನು ಹರಸುತ್ತಿತ್ತು. ತುಸು ಹೊತ್ತಿಗೆ ಚಂದ್ರ ಸ್ವಲ್ಪ ಸ್ವಲ್ಪವಾಗಿ ಕಪ್ಪು ತಿರುಗಿ ಮರೆಯಾಗುತ್ತಿದ್ದ. ಕತ್ತಲು ಕವಿಯತೊಡಗಿತು. ಈಗಲಾದರೂ ಮಂದಿರದೊಳಕ್ಕೆ ಹೋಗಿ ಬಾಗಿಲು ಮುಚ್ಚಿ ಮಲಗುವ ಮನಸ್ಸಾಯಿತು. ನಿಜವಾದ ಪರೀಕ್ಷೆ ಇರುವುದು ಈಗ. ಇನ್ನೊಮ್ಮೆ ಕತ್ತಲಾಯಿತು ಅಂತ ಎದ್ದು ಹೋದರೆ ಗೆದ್ದದ್ದೇನು ಎಂದುಕೊಂಡು ಮಗ್ಗಲು ಹೊರಗಲಿ ಮಲಗಿದ. ಹೇಗೂ ಕತ್ತಲು. ಕಣ್ಣು ಮುಚ್ಚಿದ್ದರೇನು ಬಿಚ್ಚಿದ್ದರೇನು ಎಂದು ರೆಪ್ಪೆಯನ್ನು ಮುಚ್ಚಿ ನಿದ್ದೆಯನ್ನು ತಂದುಕೊಂಡ. ಬರಲಿಲ್ಲ. ಇನ್ನಷ್ಟು ಪ್ರಯತ್ನಿಸಿದ. ತುಸು ಹೊತ್ತಿನ ಮೇಲೆ ಕೈಕಾಲುಗಳು ಸಡಿಲಗೊಂಡವು. ನಿದ್ರೆ ಈಗ ಬರುತ್ತದೆ ಎಂಬ ನಿರೀಕ್ಷೆ ಹುಟ್ಟಿತು. ನಿರೀಕ್ಷೆಯಲ್ಲೇ ಎಷ್ಟೋ ಹೊತ್ತು ಕಳೆಯಿತು. ಬೆಳಿಗ್ಗೆ ಎಚ್ಚರವಾದಾಗ ಮುಖದ ಮೇಲೆ ಬಿಸಿಲು ಚುಚ್ಚುತ್ತಿತ್ತು. ನಿಧಾನವಾಗಿ ಕಣ್ಣು ಬಿಟ್ಟು ಸುತ್ತಲೂ ನೋಡಿದ. ಪೂರ್ತಿ ಎಚ್ಚರವಾದಾಗ ಪರವಾಗಿಲ್ಲ, ನಿದ್ದೆ ಬಂತು. ಆತಂಕದ ಕನವರಿಕೆ ಇಲ್ಲದೆ ಗಾಢ ನಿದ್ರೆ ಎಂದುಕೊಂಡ. ತನ್ನ ಕಿರುಪೆಟ್ಟಿಗೆಯಿಂದ ತೆಗೆದು ಸೋಪು, ಬ್ರಷು, ರೇಸರ್, ಕಿರು ಕನ್ನಡಿಯ ಚೀಲವನ್ನು ಕೈಲಿ ಹಿಡಿದು ಪೂಜಾರಿ ಕೊಟ್ಟಿದ್ದ ಚೊಂಬು ತೆಗೆದುಕೊಂಡು ಕೆಳಗಿನ ದೊಣೆಗೆ ಹೋಗಿ ಶೌಚ ಸ್ನಾನಾದಿಗಳನ್ನು ಮುಗಿಸಿ ಮೇಲೆ ಬಂದು ಬಿಟ್ಟ. ತುಸು ಹೊತ್ತಿಗೆ ಪೂಜಾರಿ ಬಂದರು. ಹೊಳೆಯಿತೋ ಹೊಸ ರಾಗ? ಏನು ಹೆಸರಿಟ್ಟಿರಿ? ಒಂದೇ ರಾತ್ರಿಗೆ ಪೂರ್ತಿ ಹೊಳೆಯೋಲ್ಲ. ಪೂರ್ತಿ ಆವಿಷ್ಕಾರವಾದ ಮೇಲೆ ಹೆಸರಿನ ಪ್ರಶ್ನೆ. 8-10 ರಾತ್ರಿ ಇರಬೇಕು ಅಂತ ಮನಸ್ಸಾಗಿದೆ. ಇರಿ, ನಾನು ಊಟ ತರ್ತೀನಿ. ರಾಗಾವಿಷ್ಕಾರದ ಪುಣ್ಯದಲ್ಲಿ ನನಗೊಂದಿಷ್ಟು ಪಾಲು ಇರಲಿ. ಈಗ ಎದ್ದು ರೊಟ್ಟಿ ಬಾಜಿ ತಿನ್ನಿ. ಮಧ್ಯಾಹ್ನಕ್ಕೂ ಉಳಿಯುತ್ತೆ. ರಾತ್ರಿಗೆ ಮಿಷ್ಟಾನ್ನದ ಪ್ರಸಾದ. ನಡುವೆ ಬೇಕಾದರೆ ಇರಲಿ ಅಂತ ಒಂದಿಷ್ಟು ಉಂಡಿ ಮಾಡಿಸಿ ತಂದಿದ್ದೀನಿ ಎಂದರು. ಶಾಸ್ತ್ರಿಗಳೇ, ರಾಗವಿಷ್ಕಾರದ ಪುಣ್ಯ, ಪೂರ್ತಿ ಪುಣ್ಯ ನಿಮಗೆ ಈ ಗೋದಾವರಿ ಉಗಮ ಜಲದಲ್ಲಿ ಧಾರೆ ಎರೆದು ಕೊಡ್ತೀನಿ ಎಂದ. ಅವರಿಗೆ ಖುಷಿಯಾಯಿತು. ಹಗಲು 10 ಗಂಟೆಯ ವೇಳೆಗೆ ಯಾತ್ರಿಕರು ಬರತೊಡಗಿದರು. ಅವನು ದೂರ ಒಂದು ಮರದಡಿಯ ಬಂಡೆಯ ಮೇಲೆ ಕುಳಿತ. ಆ ಕಡೆ ಯಾರೂ ಬರಲಿಲ್ಲ. ಮನಸ್ಸಿನ ನೆನಪಿನ ಕೋಶದಿಂದ ಸ್ವಲ್ಪ ಸ್ವಲ್ಪ ತೆರೆದುಕೊಂಡು ಮೆಲುಕತೊಡಗಿತು. ತಡೆಯಲಾರದ ಕಾಮ, ಪರಿವೆ ಇಲ್ಲದೆ ಚುನ್ನಿಯನ್ನು ಕೂಡಿದೆ. ತನಗೆ ಬೇಕಾದ ಪರಿಣಾಮದ ಉದ್ದೇಶದಿಂದಲೇ ಅವಳು ಕೂಡಿದಳೆಂದು ಹೊಳೆಯಲೂ ಇಲ್ಲ. ದೂರದ ಹಳ್ಳಿಯಿಂದ ಕರೆಸಿದ ಇವಳನ್ನು ಮದುವೆಯಾದರೆ ಸದ್ಯದ ತಡೆಯಲಾರದ ಕಾಮತಿ ಇರಬಹುದು. ಚುನ್ನಿಯಷ್ಟೇ ಇವಳ ವಿದ್ಯಾಬುದ್ಧಿಗಳು ಕಾಮತೃಪ್ತಿಯಾದ ನಂತರ ನಾನೇ ಅವಳೇ ಎಂಬ ಪರಿಣಾಮದ ಪರಿವೆಯೇ ಆಗಲಿಲ್ಲ. ಇವಳು ಚಾಲಾಕಿ ವಿದ್ಯಾವಂತೆ, ಶಹರದ ಹೆಣ್ಣು ಎಂಬುದು ತಿಳಿಯದೇ ಇರಲಿಲ್ಲ. ಆದರೂ ಮದುವೆಯಾದರೆ ಪರಿಣಾಮವೇನಾದೀತು ಎಂಬುದನ್ನು ಊಹಿಸಲೇ ಇಲ್ಲ. ಉತ್ಕಟ ಸುಖ, ಗಾಯನ, ನರ್ತನಗಳ ರಸ ಸಾಮರಸ್ಯಗಳನ್ನು ಕೊಟ್ಟವಳೊಡನೆ ಜೀವನವು ಎಷ್ಟು ದಿನ ಹೇಗೆ ಸಾಗಬಹುದೆಂಬ ಆಲೋಚನೆಯನ್ನು ಮಾಡಲಿಲ್ಲ. ನಿಜವಾಗಿ ಆಲೋಚನೆ ಮಾಡಿದುದೆಂದರೆ ಹಿಂದಿರುಗಿದ ಮೇಲೆ ಯಾವ ಶಿಷ್ಯಗೂ ಯಾವ ಅಭಿಮಾನಿ ಭಕ್ತಿಗೂ ಪೂರ್ತಿ ಸಿಕ್ಕದೆ ಅವರಿಂದ ದಕ್ಕುವ ಸುಖ ಸ್ಫೂರ್ತಿಗಳನ್ನು ಹೀರತೊಡಗಿದಾಗ. ಆದರೆ ಮುಪ್ಪಿನ ಕಾಲಕ್ಕೆ ಯಾರೂ ಉಳಿಯುವುದಿಲ್ಲವೆಂಬ ಅದರ ಪರಿಣಾಮವೂ ಹೊಳೆಯಲಿಲ್ಲ ಎಂಬ ಸರಣಿಯಲ್ಲಿ ನೆನಪು ಜೋಡಿಸಿಕೊಂಡಿತು. ಆ ರಾತ್ರಿ ಬೆಳದಿಂಗಳಿನಲ್ಲಿ ಕೂತಾಗ ಹಿಂದಿನ ರಾತ್ರಿಯ ಆದಂತಹ ಭಯ ಹುಟ್ಟಲಿಲ್ಲ. ವಾಸ್ತವವಾಗಿ ಹುಲಿ ಇಲ್ಲ. ಇದ್ದರೂ ನಾನು ಅದರ ಭಯ ಗೆದ್ದಿದ್ದೇನೆ ಎನಿಸಿ ಬೆಳದಿಂಗಳ ಮೇಲೆ ಗುಡ್ಡದ ಮೇಲೆ ಶಿವಾಜಟ ಮಂದಿರದ ತನಕ ತಿರುಗಾಡಿದ. ಮಧ್ಯಾಹ್ನದ ಬೆಟ್ಟದ ಮೇಲೆ ತಿರುಗಾಡಿ ಚೆನ್ನಾಗಿ ಸ್ಥಳ ಪರಿಚಯವಾಗಿತ್ತು. ಆಕಾಶದಲ್ಲಿ ಒಂದೊಂದು ವಿರಳ ಅರಳೆಯ ಎಳೆಯಂತೆ ಹರಡಿಕೊಂಡಿದ್ದ ಬಿಳಿ ಮೋಡಗಳ ಹಿನ್ನೆಲೆಯಲ್ಲಿ ಚಂದ್ರನು ವಿಲಂಬಿತ ಗತಿಯಲ್ಲಿ ಚಲಿಸುವಂತೆ ಕಾಣುತ್ತಿದ್ದ. ಮೋಡವಿಲ್ಲದಿದ್ದರೆ ಚಲನೆಯೂ ಇರುತ್ತಿರಲಿಲ್ಲ. ಇಲ್ಲ, ಚಂದ್ರ ಚಲಿಸುತ್ತಾನಂತೆ. ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತು ಹಾಕುತ್ತದಂತೆ. ಮೋಡವಿಲ್ಲದಿದ್ದರೆ ಚಲನೆ ಕಾಣುತ್ತಿರಲಿಲ್ಲ. ಸಂಚಾರಿ ಭಾವಗಳಿಲ್ಲದಿದ್ದರೆ ಸ್ಥಾಯಿ ಭಾವವು ಪ್ರಕಟವಾಗದೆ ಕೂತು ಬಿಡುತ್ತೆ ಎಂಬ ಹೋಲಿಕೆ ಹೊಳೆಯಿತು. ಅದನ್ನೇ ಚಿಂತಿಸುತ್ತಾ ನಿಂತಿದ್ದಾಗ ಮಧುವಿನ ನೆನಪಾಯಿತು. ಬೇಚಾರಿ ಶಿಷ್ಯೆಯಾಗಿ ಒಪ್ಪಿಸಿಕೊಂಡ ಹೊಸತರಲ್ಲೇ ತನ್ನನ್ನು ಮದುವೆಯಾಗುವಂತ ಬೇಡಿಕೊಂಡಳು ಎಂಬ ಜ್ಞಾಪಕವಾಯಿತು. ಎಲ್ಲ ಹುಡುಗಿಯರು ಹೀಗೆ ಬೇಡಿಕೊಳ್ತಿದ್ರು. ಇದೇ ಜೀವನದ ಅತ್ಯಂತ ಪ್ರೇಮ ಎಂಬ ಮೋಹದಲ್ಲಿ ಸಿಕ್ಕಿಬಿಡುತ್ತಿದ್ದರು. ಜೊತೆಗೆ ಇವಳದು ಅನುಕೂಲಸ್ಥ ವ್ಯಾಪಾರ ಕುಟುಂಬ. ಗಂಡನನ್ನು ಬಿಟ್ಟು ಬಂದ ಮೇಲಾದರೂ ಒಪ್ಪಿ ಅವಳಿಗೆ ಸ್ಥಾಯಿಯಾಗಿ ಇಟ್ಟುಕೊಂಡಿದ್ದರೆ ಪಶ್ಚಾತ್ ಸಾಧ್ಯತೆ ಹೊಳೆಯಿತು. ಆದರೆ ನನಗೆ ಹೇಳದೆ ಕೇಳದೆ ತಾನೇ ತೀರ್ಮಾನ ಮಾಡಿಕೊಂಡಳು. ಆಸಾವರಿಯ ಮಂದ್ರ ಷಡ್ಜವು ನಿಜದೊಡನೆ ಮುಖಾಮುಖಿ ಮಾಡಿತಂತೆ. ಮನಸ್ಸನ್ನು ಆಸಾವರಿ ತುಂಬಿಕೊಂಡಿತು. ಶಬ್ದವಾದಂತೆ ಅದರ ಮಧ್ಯಮ ಸಪ್ತಕದ ಷಡ್ಜವನ್ನು ಗುನುಗಿಕೊಳ್ಳತೊಡಗಿದ. ಕ್ರಮೇಣ ಮಂದ್ರಕ್ಕೆ ಇಳಿದ. ಸದ್ದಾದರೆ ಏನಂತೆ? ಪಕ್ಕದ ಶಿಖರಗಳಲ್ಲಿ ಇರಬಹುದಾದ ಹುಲಿಗೆ ಕೇಳಿ ಇಲ್ಲೊಬ್ಬ ಮನುಷ್ಯನಿದ್ದಾನೆ ಎಂದು ತಿಳಿದು ಕಳ್ಳ ಹೆಜ್ಜೆ ಇಡುತ್ತಾ ಬರಬಹುದೇ ಬರಲಿ, ಅದರ ಭಯವನ್ನು ನಿನ್ನೆಯೇ ತೊಡೆದು ಹಾಕಿದ್ದೀನಿ ಎಂದು ಶಬ್ದ ಮಾಡಿಕೊಂಡೆ ಮಧ್ಯಮ ಷಡ್ಜದಿಂದ ಆರಂಭಿಸಿ ಮಂದ್ರಕ್ಕೆ ಇಳಿಯತೊಡಗಿದ. ಆಹಾ, ನಿಜವಾಗಿಯೂ ಅಂತರಂಗದಲ್ಲಿ ಬಿಚ್ಚಿ ತೋರಿಸುವ ರಾಗ ಇದು ಎನಿಸಿತು. ಆದರೆ ಯಾವ ರಾಗದ ಮಂದ್ರ ಷಡ್ಜಕ್ಕೆ ಇಳಿದರೂ ಅಂತರಂಗ ಬಿಚ್ಚಿಕೊಳ್ಳುತ್ತದೆ ಎಂಬ ನೆನಪಾಯಿತು. ಇರಲಿ, ಪರೀಕ್ಷಿಸುವ ಎಂದು ಭಾಗ್ಯಶ್ರೀಯ ಮಂದ್ರಕ್ಕೆ ಇಳಿಯತೊಡಗಿದ. ಷಡ್ಜಕ್ಕೆ ಬಂದು ನಿಂತ. ಭೈರವದಲ್ಲೂ ಇದೇ ಪ್ರಯೋಗ ಮಾಡಿದ. ತೋಡಿಯನ್ನು ಹಿಡಿದು ಅನುಸರಿಸಿದ. ಭಾವ ಬೇರೆಯಾಗುತ್ತೆ, ಆದರೆ ಮಂದ್ರ ಷಡ್ಜದಲ್ಲಿ ಅಂತರಂಗದ ಬಾಯಿ ಬಿಡುತ್ತೆ. ಸ್ವರಗಳು ದೈವತವಾದಿ ಗಾಂಧಾರ ಸಂವಾದಿಗಳಿಂದ ಸಾರೆ ಮ ಪ ಧ ನಿ ಸಾ ನಿ ಧ ಪ ಮ ಗ ರಿ ಸಾ. ಭಕ್ತಿ ವೈರಾಗ್ಯ ವಿಷಾದ ಭಾವಗಳು ಹುಟ್ಟಿ ಅವಳಿಗೆ ಹೀಗಾಗಿದೆ ಎಂಬ ವಿವರಣೆ ಹುಟ್ಟಿತು. ತನಗೆ ತಿಳಿಸದೆ ತನ್ನ ಒಪ್ಪಿಗೆಯನ್ನು ಪಡೆದ ಗಂಡನಿಗೆ ಆ ಕಾಗದ ಕೊಟ್ಟದ್ದಕ್ಕೆ ಅವನು ಎದುರು ತನ್ನ ಗುರು
ಮೋಹನ್ಲಾಲ್ನ ಮರ್ಯಾದೆಯನ್ನು ಹೊಡೆದು ಕೆಡವಿದ್ದಕ್ಕೆ ಸಿಟ್ಟು ಬಂತು. ಕೆನ್ನೆಗೆ ಹೊಡೆದೆ ಎಂಬ ನೆನಪು ಬಂತು. ತುಸು ಹೊತ್ತಿಗೆ ತೂಕಡಿಕೆ ಬಂತು. ಇನ್ನೂ ಚಂದ್ರ ಮುಳುಗಿಲ್ಲ. ನಿನ್ನೆ ಮಲಗಿದಷ್ಟು ಹೊತ್ತು ಆಗಿಲ್ಲ. ನಿನ್ನೆ ಮಲಗಿದ್ದ ಬಂಡೆಯ ಹತ್ತಿರಕ್ಕೆ ಬಂದು ಅದರ ಮೇಲೆ ಕುಳಿತ. ದಿನಾ ಹೊರಗೆ ಮಲಗಿದರೆ ಶೀತವಾದೀತು ಎನ್ನಿಸಿತು. ನಿನ್ನೆ ತನ್ನ ಚೀಲದಲ್ಲಿದ್ದ ಶಾಲನ್ನು ಕೂಡ ಹೊದೆಯಲಿಲ್ಲ ಎಂಬ ನೆನಪು ಬಂತು. ಮಂದಿರದ ಒಳಕ್ಕೆ ಹೋಗಿ ಬೆಂಕು ಪಟ್ಟಣ ಗೀರಿ ದೇವರ ದೀಪ ಹಚ್ಚಿದ. ತನ್ನ ಶಾಲು ತೆಗೆದು ನೆಲದ ಮೇಲೆ ಹಾಸಿಕೊಂಡು ಬಾಗಿಲು ಮುಚ್ಚಿ ಒಳಗೆ ಮಲಗಿದ. ಬೆಚ್ಚಗೆ ಮಲಗಿದ. ಬೆಳಗ್ಗೆ ಬೇಗ ಎಚ್ಚರವಾಯಿತು. ದೋಣೆಯ ಹತ್ತಿರ ಹೋಗಿ ಸ್ನಾನಗಳನ್ನು ಮುಗಿಸುವಾಗ ಹರಿದ್ವಾರದ ನೆನಪಾಯಿತು. ಬಾಬಾರ ಹೆಸರೇ ಓಂಕಾರ ಬಾಬಾ. ಆಶ್ರಮವನ್ನು ಓಂಕಾರಾಶ್ರಮ ಎಂದೇ ಕರೆಯುತ್ತಿದ್ದರು. ಸ್ವರಗಳನ್ನು ಅಕಾರದ ಬದಲು ಓಂಕಾರದಲ್ಲಿ ಅಭ್ಯಾಸ ಮಾಡಿಸುತ್ತಿದ್ದರು ಎಂದು ನೆನಪಾದಾಗ ಬೃಂದಾವನದ ಹರಿದಾಸ ಮಂದಿರದ ಯೋಗಿಯಿಂದ ಕೇಳಿ ರಾಜಾ ಸಾಹೇಬರ ಮಂದಿರದ ಕೆಳಗೆ ನರ್ಮದೆಯಲ್ಲಿ ಕುಳಿತು ಮೊಳೆತು ನಾನು ಹಾಡಿದ ಆಸಾವರಿಯ ಮೂಲ ಓಂಕಾರಾಶ್ರಮದ ಬೀಜಾಭ್ಯಾಸ ಎಂಬ ನೆನಪಾಗಿ ಯಾವುದು ನನ್ನ ಸ್ವಂತ ಎಂಬ ಪ್ರಶ್ನೆ ಹುಟ್ಟಿತು. ಸ್ವಂತ ಯಾರದ್ದಾದರೂ ಇರಲಿ, ಸ್ವಂತ ಎಂಬುದೇ ಇಲ್ಲದಿರಲಿ, ಅಷ್ಟು ಗಹನವಾದ ರಾಗ ಪ್ರಸ್ತುತಿಯು ಮುಂಬಯಿಯ ಸಂಗೀತ ವ್ಯಾಪಾರಕ್ಕೆ ಸಿಕ್ಕಿ ಪರಾಂಜಪೆಯ ಕೋಪ ಲೇಖನದ ಹಾದರ ಥೂ ಎನಿಸಿತು. ಓಂಕಾರದಲ್ಲಿ ಸ್ವರ ಸಾಧನೆಯ ಜೊತೆಗೆ ಬಾಬಾ ಪ್ರತಿಯೊಬ್ಬ ಶಿಷ್ಯನಿಗೂ ಊರ್ಧ್ವ ರೇತಸ್ಸು ಅದೋ ರೇತಸ್ಸುಗಳ ರಹಸ್ಯವನ್ನು ಹೇಳುತ್ತಿದ್ದರು. ಯಾರೂ ಈ ಸಾಧನೆ ಮಾಡುತ್ತಿರಲಿಲ್ಲ. ಅದೋ ರೇತಸ್ಸಿನ ಮಾರ್ಗವನ್ನೇ ಹಿಡಿದು ಸಂಗೀತದಲ್ಲಿ ಇಷ್ಟು ಹೆಸರು ಗಳಿಸಿದ ನನ್ನದು ಯಾವ ಮಾರ್ಗ ಎಂಬ ಪ್ರಶ್ನೆ ಎದುರು ನಿಂತಿತು. ಉತ್ತರ ಹೊಳೆಯಲಿಲ್ಲ. ಅವನು ಗಿರಿಯ ನೆತ್ತಿಯ ಮೇಲೆ ಒಂದು ವಾರವಿದ್ದ. ರಾತ್ರಿ ಎಷ್ಟೋ ಹೊತ್ತಿನವರೆಗೆ ಬೆಳದಿಂಗಳು ಸೃಷ್ಟಿಸುವ ಸ್ವಪ್ನಲೋಕವನ್ನು ನೋಡುವುದು ಅಥವಾ ತುಂಬು ನಕ್ಷತ್ರಗಳನ್ನು ದಿಟ್ಟಿಸುವುದು, ಹಗಲು ಯಾತ್ರಿಗಳು ಬಾರದ ಕಡೆಗೆ ಒಂದು ಮರದ ನೆರಳಿನಲ್ಲಿ ಕೂರುವುದು ಅಥವಾ ಮಲಗಿ ನಿದ್ರಿಸುವುದು ದಿನಚರಿಯಾಗಿತ್ತು. 3 ತಿಂಗಳು 6 ತಿಂಗಳಿಗೊಮ್ಮೆ ಯಾರಾದರೂ ಹಿಮಾಲಯವೋ ವಿಂಧ್ಯವೋ ಸಹ್ಯಾದ್ರಿಯೋ ಯಾವುದಾದರೊಂದು ಶಿಖರದ ಮೇಲೆ 1 ವಾರವಾದರೂ ಇರುತ್ತಿದ್ದರೆ ನಾನು ಇಷ್ಟು ಮಟ್ಟಿಗೆ ಜಂಜಡಕ್ಕೆ ಸಿಕ್ಕಿಕೊಳ್ಳುತ್ತಿರಲಿಲ್ಲ. ವಿಮಾನ ಪ್ರಯಾಣ ಶುರುವಾದ ನಂತರ ಇಂಥ ವನಗಿರಿಗಳನ್ನು ರೈಲ್ವೆ ಕಿಟಕಿಯಿಂದ ನೋಡುವುದು ಕೂಡ ತಪ್ಪಿ ಹೋಯಿತು ಎಂದುಕೊಂಡ. 8ನೆಯ ದಿನ ಅಲ್ಲಿಂದ ಹೊರಡುವ ಮುನ್ನ 2,000 ರೂಪಾಯಿಯನ್ನು ನೋಟುಗಳನ್ನು ಮಡಿಸಿ ಪೂಜಾರಿಯ ಮುಂದಿಟ್ಟು ತಾವು ಈ ದಕ್ಷಿಣೆ ತೆಗೆದುಕೊಳ್ಳಬೇಕು ಎಂದ. ಒಂದು ನಿಮಿಷ ಅವನನ್ನು ನೋಡಿದ ಅವರು, ಪಂಡಿತ್ಜಿ, ಮೊದಲ ದಿನವೇ ಹೇಳಿದೆನಲ್ಲ, ನಾನು ನಿಮ್ಮ ಸಂಗೀತದ ಅಭಿಮಾನಿ ಅಂತ. ಇಷ್ಟೊಂದು ದುಡ್ಡನ್ನು ದಿನ ತಂದುಕೊಟ್ಟ ಊಟಕ್ಕೆ ಕೊಡ್ತಿದ್ದೀರಿ ಅಲ್ವೇ ಅಂದರು. ಅಲ್ಲ ಅವನು ಮುಜುಗರದಿಂದ ಕೈಯಾಡಿಸಿದ. ಮಂಗಳಾರತಿಯ ತಟ್ಟೆಗೆ ಹೆಚ್ಚೆಂದರೆ 10 ರೂಪಾಯಿ ಹಾಕ್ತಾರೆ. ನೀವು ಅಷ್ಟು ಹಾಕಬಹುದು, ಆದರೆ ನೀವು ಪೂಜೆ ಮಾಡಿಸಿಯೇ ಇಲ್ಲ. ಅವನಿಗೆ ಇನ್ನಷ್ಟು ಮುಜುಗರವಾಯಿತು. ಎಲ್ಲರೂ ಒಂದೇ ರೀತಿ ಪೂಜೆ ಮಾಡೋಲ್ಲ. ನಿಮ್ಮದು ನಾದ ಪೂಜೆ. ಇಲ್ಲಿ ಆವಿಷ್ಕರಿಸಿಕೊಂಡದ ರಾಗದ ಹೆಸರೇನು ಹೇಳಿ? ಗೋದಾವರಿ. ಅಗ್ದಿ ಸೂಕ್ತವಾದ ಹೆಸರು. ನಾನೆಲ್ಲಾದರೂ ನಿಮ್ಮ ಕಚೇರಿಗೆ ಬಂದಾಗ ಮೊದಲೇ ಭೇಟಿಯಾಗಿ ಈ ರಾಗ ಹಾಡಿ ಅಂತೀನಿ, ಕೇಳಿಸ್ತೀರಾ? ಇಲ್ಲೇ ಹಾಡಿ ಅನ್ನೋನಿದ್ದೆ, ಆದರೆ ತಂಬೂರಿ ಇಲ್ಲ, ಸಾಥಿದಾರರಿಲ್ಲ. ರಾಗ ನಿಮ್ಮ ಮನಸ್ಸಿನಲ್ಲಿ ಆವಿಷ್ಕಾರವಾಗಿರ್ಬೋದು, ಕಚೇರಿಯಲ್ಲಿ ಹಾಡೋ ಮಟ್ಟದ ಪರಿಷ್ಕಾರವಾಗಿಲ್ಲ ಅಲ್ವೇ? ಹೌದು, ಹೋಗಿ ಬನ್ನಿ, ನಿಮ್ಮ ಸೂಟ್ಕೇಸ್ ಹೊತ್ತರೋಕೆ ಆಳುನ ಕೊಡ್ತೀನಿ ಎಂದು ಶಿವಜಟಾ ಮಂದಿರದ ಹತ್ತಿರಕ್ಕೆ ಹೋಗಿ 16 ವರ್ಷದ ಒಬ್ಬ ಹುಡುಗನನ್ನು ಕರೆದು, ಸಾಹೇಬ್ರ ಸೂಟ್ಕೇಸ್ ತ್ರಯಂಬಕೇಶ್ವರಕ್ಕೆ ತಲುಪಿಸಿ ಬಾ, ಅವರು 25 ರೂಪಾಯಿ ಕೊಡ್ತಾರೆ, ಈಸ್ಕೋ ಎಂದು ಹೇಳಿ ಮೋಹನ್ಲಾಲ್ನ ಹಣೆಗೆ ದೇವರ ಪ್ರಸಾದ ಕುಂಕುಮ ಬಿಟ್ಟು ಕಳಿಸಿದರು. ಬಸ್ಸು ನಾಸಿಕ ತಲುಪುವ ಹೊತ್ತಿಗೆ ಅವನ ಯೋಜನೆ ಬದಲಾಯಿಸಿತು. ಟ್ಯಾಕ್ಸಿ, ಬಸ್ಸುಗಳ ನಿಲ್ದಾಣ ಬಿಟ್ಟು ಒಂದು ಆಟೋ ಹಿಡಿದುಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಹರಿದ್ವಾರಕ್ಕೆ ಹೋಗುವ ಮಾರ್ಗ ಮತ್ತು ವೇಳೆಯನ್ನು ವಿಚಾರಿಸಿದ. 46 ವರ್ಷದಿಂದ ತನ್ನ ಹುಟ್ಟೂರು ಸಂಗೀತಕ್ಕೆ ಪ್ರವೇಶ ಮಾಡಿದ ಓಂಕಾರಾಶ್ರಮದ ಸ್ಥಾನ ತಾನು ಬಂದೇ ಇಲ್ಲವೆಂದು ಖೇದವಾಯಿತು. ಮೋಹನ್ಲಾಲ ನಮ್ಮೂರಿನವನು ಅಂತ ಈ ಊರಿನ ಯಾರಿಗೂ ಗೊತ್ತೇ ಇಲ್ವೇನೋ. ಗೊತ್ತಿದ್ರೆ ಒಂದು ಕಚೇರಿ ಮಾಡುವಂತಲಾದರೂ ಕರೆಯುತ್ತಿದ್ದರು. ನಾನಾದರೂ ಯಾಕೆ ಬರಲಿಲ್ಲ? ಮುಂಬೈ ಸೇರೋ ತನಕ ಸಾಗರ, ಚಿತ್ತರ್ಪುರಗಳಲ್ಲಿ ಕಲಿತಿದ್ದಾಯಿತು. ಅವ್ವ ಸತ್ ಮೇಲೆ ಹುಟ್ಟೂರಿನಲ್ಲಿ ತನ್ನವರಾಗಿ ಬೇರೆ ಯಾರೂ ಇರಲಿಲ್ಲ. ಆದರೆ ಆಶ್ರಮದ ಬಾಬರನ್ನಾದರೂ ಯಾಕೆ ನೋಡಲಿಲ್ಲ? ಹೇಳದೆ ಕೇಳದೆ ಓಡಿ ಹೋದ ನನ್ನ ಕ್ಷಮಿಸಿ, ಹೊರಗೆ ಕಲಿತದ್ದನ್ನು ನಿಮ್ಮೆದುರಿಗೆ ಹಾಡ್ತೀನಿ, ಹೇಳಿ ಹರಿಸಬೇಕು, ತಪ್ಪಿದ್ರೆ ತಿದ್ದಬೇಕು ಅಂತ ಚರಣಸ್ಪರ್ಶ ಮಾಡಲಿಲ್ಲ. ಅವರು ಖಂಡಿತ ಪ್ರೀತಿಯಿಂದ ಕಾಣ್ತಿದ್ರು. ಈಗಂತೂ ಅವರು ಬದುಕಿರೋ ಸಂಭವವಿಲ್ಲ ಎಂದುಕೊಂಡ. ತಾನಿದ್ದ ಹರಿದ್ವಾರವಲ್ಲ ಇದು ಎಂದು ನೋಡಿದರೆ ತಿಳಿತಿತ್ತು. ಆಗ ಕೇವಲ ಕಾಲ್ನಡಿಗೆಯ ಧರ್ಮಶಾಲೆಗಳ ಊರು. ಈಗ ತ್ರಿತಾರ ಹೋಟೆಲ್ಗಳು, ಟ್ಯಾಕ್ಸಿಗಳು ಯಾತ್ರಾ ಸ್ಥಳಕ್ಕಿಂತ ಪ್ರವಾಸಿ ಕೇಂದ್ರವಾಗಿದೆ. ಒಂದು ಅನುಕೂಲವಾದ ಹೋಟೆಲ್ನಲ್ಲಿ ಇಳಿದು ಸ್ನಾನ ಮಾಡಿ ಧೋಬಿಗೆ ಕೊಡೋ ಬಟ್ಟೆ ಕೊಟ್ಟು ಊಟ ಮುಗಿಸಿ ಸೈಕಲ್ ರಿಕ್ಷಾ ಹಿಡಿದು ಓಂಕಾರಾಶ್ರಮಕ್ಕೆ ಹೊರಟ. ಆ ಹೆಸರು ಹೇಳಿದರೆ ರಿಕ್ಷಾದವನಿಗೆ ತಿಳಿಯುತ್ತಿಲ್ಲ. ಸಂಗೀತ ಕಲಿಸುವ ಆಶ್ರಮ ಅಂದರೂ ಗೊತ್ತಾಗೋದಿಲ್ಲ. ನಾನು ದಾರಿ ತೋರಿಸ್ತೀನಿ ನಡಿ ಎಂದ. ಕರೆದೊಯ್ದರೆ ನಡುವೆ ಬಂದ ಹೊಸ ರಸ್ತೆಗಳು, ಅಡ್ಡ ರಸ್ತೆಗಳು, ಸೇತುವೆಗಳಲ್ಲಿ ದಾರಿ ತಪ್ಪಿ ಹೋಯಿತು. ಗಂಗಾಜಿಯನ್ನು ಬಲಕ್ಕೆ ಬಿಟ್ಟುಕೊಂಡು ಊರ ಹೊರಗೆ 2 ಮೈಲಿ ನಡಿ ಎಂದು ಹಳೆಯ ಗುರುತು ಹೇಳಿದ. ಆದರೆ ಊರು ಎಷ್ಟೋ ಬೆಳೆದಿದೆ ಎಂದರೆ ತಾನೆಷ್ಟೋ ಮುಂದೆ ಬಂದಿದ್ದೇನೆ ಎನ್ನಿಸ್ತು. ವಿಲ್ವ ಪರ್ವತವು ಹಿಂಬದಿಗಿದೆ ಎಂಬ ಗುರುತು ಹೇಳಿದ ಮೇಲೆ ರಿಕ್ಷಾದವನು ಹಿಂದಿರುಗಿ ಕರೆತಂದ. ತನ್ನ ಕಣ್ಣು ತಪ್ಪಿಸಿದ ಓಂಕಾರಾಶ್ರಮ ಎಂಬ ಹಳೆಯ ಬೋರ್ಡಿನ ಹಳೆಯದಾಗಿ ಮುರಿದು ಬಿದ್ದಿದ್ದ ಗೇಟು ಕಾಣಿಸಿತು. ಗೇಟಿನ ಒಳಗಣ ತೋಟ ಯಾವ ಗಿಡಗಂಟೆ ಇಲ್ಲದೆ ಖಾಲಿಯಾಗಿತ್ತು.
ಕಾಗದದ ಚೂರುಗಳು ಕಸಕಡ್ಡಿಗಳು ಹರಡಿದ್ದು. ಇನ್ನೂ ಒಳಗೆ ಹೋದರೆ ಕಟ್ಟಡಕ್ಕೆ ಸುಣ್ಣ ಬಣ್ಣಗಳಿಲ್ಲ. ಯಾರೂ ವಾಸಿಸುತ್ತಿಲ್ಲವೆಂದು ಕಂಡಿತು. ಆದರೂ ಅವನು ಹತ್ತಿರ ನಡೆದು ಬಾಗಿಲು ತಟ್ಟಿದ. ತುಸು ಹೊತ್ತಿಗೆ ಒಳಗಿನಿಂದ ಸುಮಾರು 20 ವರ್ಷದ ವಿದ್ಯಾರ್ಥಿಯಂತೆ ಕಾಣುವ ಒಬ್ಬ ಹುಡುಗ ಬಾಗಿಲು ತೆರೆದ. ಅವನಿಂದ ತಿಳಿದ ಮಾಹಿತಿ, ಈಗ ಇಲ್ಲಿ ಸಂಗೀತ ಕಲಿಯುವವರಿಲ್ಲ. ಕಾಲೇಜು ಓದುವ 10 ಜನ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರವರ ಅಡಿಗೆ ಅವರೇ ಮಾಡ್ಕೋತಾರೆ. ಆಶ್ರಮದ ಅಧ್ಯಕ್ಷ ನಂದಕಿಶೋರ ವರ್ಮರು ವಾರಕ್ಕೊಂದಿನ ಬಂದು ಹೋಗ್ತಾರೆ. ಮೋಹನ್ ಲಾಲ್ನಿಗೆ ನಂದಕಿಶೋರ ವರ್ಮರ ಹೆಸರಿನ ಜ್ಞಾಪಕವಾಯಿತು. ತಾನು ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗ 30-35ರ ಪ್ರಾಯದವರು ಓಂಕಾರ ಆಶ್ರಮದ ಟ್ರಸ್ಟಿನ ಒಬ್ಬ ಸದಸ್ಯರಾಗಿದ್ದರು. ಎಲ್ಲ ನಿರ್ವಹಣೆಯು ಬಾಬಾದವರದಾಗಿದ್ದರೂ ಕಾಯ್ದೆಯ ಪ್ರಕಾರ ಕೆಲವು ಸದಸ್ಯರಿರಬೇಕಿತ್ತು. ವರ್ಮರು ಗಾಂಧಿ ಮಾರ್ಗ ಕಾದಿ ಹಾಕುತ್ತಿದ್ದರು. ಕಟ್ಟಡಕ್ಕೆ ಸುಣ್ಣ ಬಣ್ಣ ಮಾಡಿಸುವಂಥ ಕೆಲಸದಲ್ಲಿ ಬಂದು ನೆರವಾಗುತ್ತಿದ್ದರು. ಅದಕ್ಕಿಂತ ಹೆಚ್ಚಿನ ನೆನಪು ಬರಲಿಲ್ಲ. ಅವನು ಕಟ್ಟಡದ ಒಳಹೊಕ್ಕು ನೋಡಿದ. ಹಳೆಯದಾದರೂ ಗಟ್ಟಿಮುಟ್ಟಾಗಿತ್ತು. 15 ಕೋಣೆಗಳು, 2 ಅಂಗಳಗಳು, ಅಡಿಗೆ ಮನೆ, ಹಿಂಬದಿಯಲ್ಲಿ ದೊಡ್ಡ ಖಾಲಿ ಜಾಗ, 2 ಮಾವಿನ ಮರಗಳು. ವರ್ಮರ ವಿಳಾಸ ಪಡೆದು ಅವನು ಹೊರಬಂದ. 80 ವರ್ಷದ ವರ್ಮರು ತಮ್ಮ ಹಳೆಯ ಮನೆಯಲ್ಲಿದ್ದರು. ಖಾದಿ ಉಡುಪು, ಗೋಡೆಯ ಹತ್ತಿರ ಈಗಲೂ ನೂಲುವುದನ್ನು ಅರ್ಧಕ್ಕೆ ನಿಲ್ಲಿಸಿದ ಚರಕವಿತ್ತು. ಕೂರಲು ನೆಲದ ಮೇಲೆ ಹಾಸಿದ್ದ ಚಾಪೆ 46 ವರ್ಷದ ಹಿಂದೆ ತಾನು ನೋಡಿದ ವ್ಯಕ್ತಿ ಇವರೇ ಎಂಬ ಮುಖದ ಹೋಲಿಕೆಯನ್ನು ನೆನಪಿಸಿಕಿತು. ಬಾಬಾ ನಮಸ್ಕಾರ, ನಾನು ಓಂಕಾರಾಶ್ರಮದ ಹಳೆಯ ವಿದ್ಯಾರ್ಥಿ, ನೆನಪಿದೆಯೇ? ಹೆಸರು ಮೋಹನ್ ಲಾಲ್. ಗಾಯನವನ್ನು ವೃತ್ತಿ ಮಾಡ್ಕೊಂಡಿದ್ದೀನಿ. ಇವನು ಬಾಗಿ ಚರಣ ಸ್ಪರ್ಶ ಮಾಡಿದಾಗ ಅವರ ಮುಖದಲ್ಲಿ ಸಂಶಯ ಕಾಣಿಸ್ತು. ಇಡೀ ಹಿಂದೂಸ್ತಾನಕ್ಕೆ ಪೈಲಾ ನಂಬರ್ ಗಾಯಕರು ನೀವು ಅಂತ ಕೇಳಿದ್ದೀನಿ. ಅವನಿಷ್ಟು ದೊಡ್ಡ ಗಾಯಕನಾಗಿದ್ದಾನೆ. ತನ್ನ ಮಾತೃ ಸಂಸ್ಥೆಗೆ ಒಮ್ಮೆ ತಾನಾಗಿ ಬಂದು ಹೋಗಬಾರ್ದಾ ಅಂತ ಬಾಬಾ ನೆನಪಿಸ್ಕೊಳ್ತಿದ್ರು. ಹೇಳದೆ ಕೇಳದೆ ಹೊರಟು ಹೋದ್ರಿ. ವಾಪಸ್ ಬಂದು ಮುಖ ತೋರ್ಸೋಕ್ಕೆ ನಾಚಿಕೆ ಆಗಿರ್ಬೋದು. ಈಗ ಬಂದ್ರಲ್ಲ, ಆಶ್ರಮದ ಪುಣ್ಯ. ಅವನು ತಾನು ಬಂದ ಉದ್ದೇಶ ಹೇಳಿದ. ಮುಂಬೈಲಿದ್ದೀನಿ, ಬೇಕಾದಷ್ಟು ಸಂಪಾದನೆ ಇದೆ. ಒಂದು ಕಚೇರಿಗೆ 2 ಲಕ್ಷ ಚಾರ್ಜ್ ಮಾಡ್ತೀನಿ. ನನ್ನ ಹುಟ್ಟೂರು ಹರಿದ್ವಾರವೇ. ಈಗ ಇಲ್ಲಿಗೆ ಬಂದು ನೆಲೆಸಬೇಕೆನ್ನೋ ಮನಸ್ಸಾಗಿದೆ. ಆಶ್ರಮವೊಂದು ಒಂದು ಸ್ಥಿತಿಗೆ ತಂದು ಉನ್ನತ ಮಟ್ಟದಲ್ಲಿ ಕಲಿಯುವ 5-6 ವಿದ್ಯಾರ್ಥಿ ಹುಡುಗರನ್ನ ಇಟ್ಕೊಂಡು ಅನ್ನ ಬಟ್ಟೆ ಕೊಟ್ಟು ಸಂಗೀತ ಕಲಿಸಿದರೆ ಗುರು ಋಣ ತೀರಿಸಿದಂತೆ ಆಗುತ್ತೆ ಅನ್ನೋ ವಿಚಾರ ಬಂದಿದೆ. ಅದರ ಎಲ್ಲ ಖರ್ಚು ನನ್ನದು. ಕಲಿಯುವ ಸಾಮರ್ಥ್ಯ ಪ್ರತಿಭೆಗಳಿರುವ ಹುಡುಗರು ಹಿಂದೂಸ್ತಾನದ ಯಾವ ಮೂಲೆಯವರಾದರೂ ಸರಿ ಸೇರಿಕೊಂಡು ಕಲಿಸ್ತೀನಿ, ಏನಂತೀರಿ? ನಿಜವಾಗಿಯೂ ನನ್ನ ಮಾತು ನಂಬಿ ಎಂದು ಅವರ ಕೈ ಮುಟ್ಟಿದ. ಏನಾಯ್ತು ಗೊತ್ತಾ, ಬಾಬಾ ಬದುಕಿದ್ದಾಗಲೇ ಸಂಗೀತ ಕಲಿಯೋಕ್ಕೆ ಬರೋ ಮಕ್ಕಳ ಸಂಖ್ಯೆ ಕಮ್ಮಿ ಆಯಿತು. ಇವ್ರದ್ದೇನಿದ್ರು ದೇವರ ಭಜನೆ ಸಂಗೀತ ಅನ್ನೋ ಹೆಸರು ಬೆಳೆದು ಬಿಡ್ತು. ಆದರೂ ಅವರು ತಮ್ಮ ವಿಚಾರ ಬದಲಿಸ್ಕೊಳ್ಳಿಲ್ಲ. ಅವರು ಸತ್ತ ಮೇಲೆ ಉಳಿದ ಹುಡುಗರಿಗೆ 2 ಹೊತ್ತಿನ ರೊಟ್ಟಿ ಉಣಿಸೋದು ಕಷ್ಟ ಆಯಿತು. ಅವರ ಕಾಲಾನಂತರ ನನ್ನನ್ನು ಟ್ರಸ್ಟಿನ ಅಧ್ಯಕ್ಷ ಅಂತ ಮಾಡಿದರು. ಅಷ್ಟು ದೊಡ್ಡ ಜಾಗ, ಇನ್ನೂ ಗಟ್ಟಿಯಾಗಿರುವ ಕಟ್ಟಡ ಹೊಡ್ಕೋಬೇಕು ಅಂತ ಬಹಳ ಜನ ರಾಜಕೀಯದವರು, ಮಂತ್ರಿ ಮಹೋದಯರು ಪ್ರಯತ್ನ ಪಡ್ತಿದ್ದಾರೆ. ಆದರೂ ಯಾರ ಕೈಗೂ ಬೀಳದಂತೆ ರಕ್ಷಿಸ್ಕೊಂಡು ಬಂದಿರೋದೇ ನನ್ನ ಸಾಧನೆ. ಸಂಗೀತ ವರ್ಧನೆಗೆ ಅಂತ ಬಾಬಾ ಕಟ್ಟಿದ ಸಂಸ್ಥೆ, ಬೇರೆ ಉದ್ದೇಶಕ್ಕೆ ಆಗಬಾರದು. ಸದ್ಯಕ್ಕೆ ಕಟ್ಟಡದ ಕಾವಲಿಗಿರ್ಲಿ ಅಂತ 10 ಜನ ಕಾಲೇಜು ಬಡ ವಿದ್ಯಾರ್ಥಿಗಳನ್ನು ಹಾಕಿದ್ದೀನಿ. ನೀವು ಬಂದು ಹೊತ್ತರೆ ನನ್ನ ಭಾರ ಇಳಿಯುತ್ತೆ. 1 ಕಾಸು ಶುಲ್ಕವಿಲ್ಲದೆ ಉಚಿತ ಅನ್ನ ಬಟ್ಟೆನೂ ಕೊಟ್ಟು ಸಂಗೀತ ಕಲಿಸಿದರೆ ಬಾಬನ ಆತ್ಮಕ್ಕೆ ತೃಪ್ತಿ ಆಗುತ್ತೆ. 2 ದಿನ ಇರಿ, ಉಳಿದ ಟ್ರಸ್ಟಿಗಳನ್ನ ಸೇರಿಸಿ ಮಾತಾಡ್ತೀನಿ. ಅವರು ಪ್ರಾಮಾಣಿಕರೇ, ಆದರೆ ನನ್ನ ಹಾಗೆ ಕೈಲಿ ಹರಿಯದವರು. ಅವನು ಹರಿದ್ವಾರದಲ್ಲಿ 3 ದಿನ ಉಳಿದ. ಪ್ರತಿ ಸಂಜೆಗೂ ಹರಿಕಿ ಪೌಡಿಗೆ ಹೋಗಿ ಆರತಿಗಳನ್ನು ತೇಲಿಬಿಟ್ಟ. ಉಳಿದವರು ಬಿಟ್ಟ ಆರತಿಗಳನ್ನು ನೋಡುತ್ತಾ ಕುಳಿತ. ನಿಶ್ಚಲವಾಗಿ ಚಲಿಸುವ ಅವನ್ನು ನೋಡುವಾಗ ಕೆಳಗೆ ಕಾಲವು ಚಲಿಸುತ್ತಿದ್ದರೂ ಒಂದು ಸ್ವರದ ಮೇಲೆ ನಿಂತು ನಿಶ್ಚಲವಾಗುವ ಹೋಲಿಕೆ ಬರುತ್ತಿತ್ತು. ಇದೇ ಜಾಗದಲ್ಲಿ ತಾನು ಭಜನೆ ಹಾಡಿಕೊಂಡು ಬಿಡಿಕಾಸು ಸಂಪಾದಿಸುತ್ತಿದ್ದ ನೆನಪು ತುಂಬಿಕೊಳ್ಳುತ್ತಿತ್ತು. ಜೊತೆಗೆ ತಾಯಿಯೇ ನೆನಪು. ತಾಯಿ ಬದುಕಿದ್ದಾಗ ತಮ್ಮದಾಗಿದ್ದ ಜೋಪಡಿಯ ಜಾಗಕ್ಕೆ ಹೋಗಿ ನೋಡಿದ. ಅವನು ಎಣಿಸಿದಂತೆ ಆಗಿತ್ತು. ಅಲ್ಲೆಲ್ಲ 3 ಅಂತಸ್ತಿನ ಫ್ಲ್ಯಾಟ್ಗಳು ಬಂದಿದ್ದವು. ರೈಲಿನಲ್ಲಿ ಕುಳಿತು ಹಿಂದಿರುವಾಗ ಮನಸ್ಸು ಪ್ರಸನ್ನವಾಗಿತ್ತು. ತಾನು ನಿರೀಕ್ಷಿಸದಿದ್ದ ಅನುಕೂಲಕರ ವ್ಯವಸ್ಥೆ ತನಗೆ ತಾನಾಗಿ ಒದಗಿ ಬಂದಿತ್ತು. ಹರಿದ್ವಾರದ ಹೊರವಲಯದ ಶಾಂತವಾದ ಜಾಗದಲ್ಲಿ 4 ಎಕರೆ ಭೂಮಿಯನ್ನು ಕೊಂಡು ಕಟ್ಟಡ ಕಟ್ಟಿಸಿ ಒಂದು ಗುರುಕುಲ ನಡೆಸುತ್ತಾ ವಾಸಿಸಬೇಕೆಂಬ ಕಲ್ಪನೆಯಿಂದ ಅವನು ಬಂದಿದ್ದ. ಈಗ ತನ್ನ ಪ್ರಥಮ ಗುರು ಸ್ಥಾಪಿಸಿದ ಆಶ್ರಮವೇ ಅವನ ಅಧೀನಕ್ಕೆ ತನಗೆ ತಾನೇ ಬಂದಿದೆ. 2-3 ಲಕ್ಷ ಖರ್ಚು ಮಾಡಿದರೆ ಇಡೀ ಕಟ್ಟಡದ ಕಾಂಪೌಂಡ್ಗಳ ದುರಸ್ಥಿತಿ ಆಗುತ್ತದೆ. ಪಂಡಿತ ಮೋಹನ್ ಲಾಲ್ರು ಉಚಿತ ಗುರುಕುಲದಲ್ಲಿ ಉನ್ನತ ಮಟ್ಟದ ಗಾಯನ ಕಲಿಯ ಬಯಸುವ ಅಭ್ಯರ್ಥಿಗಳು ಬರಬಹುದು ಎಂದು ಪ್ರಚಾರ ಕೊಟ್ಟರೆ ವಿದ್ಯಾರ್ಥಿಗಳು ಬರ್ತಾರೆ. ಕಚೇರಿಗೆ ಕರೆಸೋರು ತಾನು ಎಲ್ಲಿದ್ದರೂ ಕರೆಸ್ತಾರೆ. ವರ್ಷಕ್ಕೆ 2 ಕಚೇರಿ ಹಣದಲ್ಲಿ ಆಶ್ರಮದ ಖರ್ಚು ನೀಗುತ್ತೆ. ಇನ್ನು 6-7 ವರ್ಷದಲ್ಲಿ ನನ್ನ ಹೆಸರು ಹೇಳುವ 6-8 ಗಾಯಕರನ್ನು ಸೃಷ್ಟಿಸ್ತೀನಿ ಎಂಬ ತೃಪ್ತಿ ಹುಟ್ಟಿತು. ಬಾಬಾರಂತೆ ಶುದ್ಧ ಬ್ರಹ್ಮಚರ್ಯದ ಬೋಧನೆ ಮಾಡೋಲ್ಲ, ಹಾಗೆಂದು ಸ್ವಚ್ಛಂದಕ್ಕೂ ಆಸ್ಪದವಿರಬಾರದು ಎಂದು ಆಲೋಚಿಸಿದ. ನನಗೀಗ 65, ಇನ್ನು ಮುಂದಾದರೂ ಬ್ರಹ್ಮಚರ್ಯದಿಂದಿರಲು ಸಾಧ್ಯವೇ ಎಂದು ತನಗೆ ತಾನೇ ಕೇಳಿಕೊಂಡ. ಖಚಿತ ಉತ್ತರ ತಿಳಿಯಲಿಲ್ಲ. ಅಗತ್ಯ ಬಿದ್ದರೆ ಏನಾದರೊಂದು ವ್ಯವಸ್ಥೆ ಮಾಡಿಕೊಳ್ಳೋದು. ನಾನು ಆಶ್ರಮದಲ್ಲಿ ವಾಸಿಸದಿದ್ದರೆ ಸರಿ. ಹತ್ತಿರವೂ ಅಲ್ಲದ, ತೀರ ದೂರವೂ ಅಲ್ಲದ ಕಡೆ ಒಂದು ಪ್ರತ್ಯೇಕ ಮನೆ ಮಾಡಿಕೊಂಡು ವಾಸಿಸಿದ್ದರೆ ಎಲ್ಲರಿಗೂ ಅನುಕೂಲ. ಸದಾ ಎದುರಿಗಿದ್ದರೆ ಹುಡುಗರಿಗೂ ಉಸಿರು ಕಟ್ಟುತ್ತೆ ಎಂದುಕೊಂಡ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.